कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरम् दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट्भासतां नो संवरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं। याचे निबद्धाञ्जलिः चित्तं मत्कुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेड सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते अद्य श्रीकृष्ण चारित्र मंजरी विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ನಿನ್ನೆನ ದಿನ ಶ್ರೀಕೃಷ್ಣ ರುಕ್ಮಿಣಿಯನ್ನು ಅಪಹರಣ ಮಾಡಿಕೊಂಡು ದಾರಿಯಲ್ಲಿ ತಡೆದ ರುಕ್ಮಿಣಿಯ ಅಣ್ಣ ರುಕ್ಮಿಗೆ ಸೋಲಿಸಿ ವಿರೂಪ ಮಾಡಿ ತನ್ನ ಊರಿಗೆ ಕರೆದುಕೊಂಡು ಬಂದು
ಆ ನಂತರ ರುಕ್ಮಿಣಿಯ ಜೊತೆಗೆ ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡಿದ್ದಾನೆ. ಮದುವೆ ವಿಚಾರ ನಿನ್ನಿನ ದಿವಸ ಕಂಡಿದ್ದೆ. ರುಕ್ಮಿಣಿಯ ಜೊತೆಗೆ ಶ್ರೀಕೃಷ್ಣ ಬಹಳ ಸುಖವಾಗಿದ್ದಾನೆ. ಯಾದವರಲ್ಲಿ ಒಂದು ವಿಭಾಗ, ಅವನ ಹೆಸರು ಸತ್ರಾಜಿತ ಅಂತ ತಿಳ್ಕೊಂಡ ಅಂತೇಳಿ, ಸೂರ್ಯನನ್ನು ಕುರಿತು ಘನಘೋರವಾದ ತಪಸ್ಸನ್ನು ಮಾಡಿದ. ಸೂರ್ಯ ಅವನಿಗೆ ತಪಸ್ಸಿಗೆ ವರವಾಗಿ ಒಂದು ಸಮಂತಕ ಮಣಿಯನ್ನು ಕೊಟ್ಟಿದ್ದ. ಸೂರ್ಯ ಕೊಟ್ಟ ಸಮಂತಕ ಮಣಿ ದಿನಾಲೂ ಅದನ್ನು ಪೂಜೆ ಮಾಡಿದರೆ ದಿನಕ್ಕೆ 7,000 ತೊಲೆ ಬಂಗಾರವನ್ನು ಕೊಡ್ತಿತ್ತು. ಅದನ್ನು ಸತ್ರಾಜ ಸಾಕಷ್ಟು ಶ್ರೀಮಂತನಾಗಿದ್ದ. ಒಂದ್ಸಲ ಆ ಮಣಿಯನ್ನು ತನ್ನ ಸರದಲ್ಲಿ ಸೇರಿಸಿ ಹಾಕಿ ಬಂದರೆ ಸಭೆಗೆ ಬರ್ತಾ ಇದ್ದ ಜನರು, ಏನಪ್ಪ ಸೂರ್ಯನೇ ಬರ್ತಾ ಇದ್ದಾನೆ ಅಂತೇಳಿ ಥಳ ಥಳ ಹೊಳೆಯತಕ್ಕಂಥ ಮಣಿ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಕೃಷ್ಣ ಹಿರಿಯ ಅಂತೇಳಿ ಅವನಿಗೆ ಆದರ ಸತ್ಕಾರ ಮಾಡಿದ್ದಾನೆ. ತಮಾಷೆಗೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀವೊಬ್ಬ ಸಾಮಾನ್ಯ ಶ್ರೀಮಂತ ಗೃಹಸ್ಥ, ಇಷ್ಟೆಲ್ಲ ಬಂಗಾರ ತಗೊಂಡು ಏನು ಮಾಡ್ತೀನಿ ನೀನು? ಈ ಮಣಿ ರಾಜಧಾನಿಯಲ್ಲಿದ್ದರೆ, ರಾಜರ ಹತ್ರ ಇದ್ದರೆ ಅವ್ರು ಸಾಕಷ್ಟು ಅನುಕೂಲವಾಗಿ ಸೈನ್ಯ ಪೋಷಣೆ, ಪ್ರಜೆಗಳ ಪೋಷಣೆ ಎಲ್ಲ ಮಾಡಲಿಕ್ಕೆ ಅನುಕೂಲವಾಗ್ತಾರೆ. ಅದರಿಂದ ಮಣಿ ನಾನು ಕೊಟ್ಬಿಡಲ್ಲ ಅಂತ ಕೇಳಿದ. ಸತ್ರಾಜ ಹೇಳೋದು, ಇಲ್ಲ ಕೃಷ್ಣ, ತಪಸ್ಸು ಮಾಡಿ ಕಷ್ಟಪಟ್ಟು ತಪಸ್ಸು ಮಾಡಿ ಗಳಿಸಿದ್ದೇನೆ, ಅದೇನಾ ನಿನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಕೃಷ್ಣ ಹೇಳ್ದ, ನಾನು ತಮಾಷೆಗೆ ಹೇಳಿದ್ದೆ, ಬೇಡ ನಿನ್ನೆ ಇಟ್ಕೋ ಅಂತ ಹೇಳಿದ್ದೆ. ಕೆಲವು ದಿನಗಳ ನಂತರ ಸತ್ರಾಜಿತನಿಗೆ ಪ್ರಸೇನಜಿತ ಅಂತೇಳಿ ಒಬ್ಬ ತಮ್ಮ, ಹರಿವಂಶದ ಪ್ರಕಾರ ಅಣ್ಣ, ಈ ಮಣಿಯನ್ನು ತನ್ನ ಕೊರಳಲ್ಲಿ ಹಾಕ್ಕೊಂಡು ಬೇಟೆಯಾಡಲಿಕ್ಕೆ ಹೋಗಿದ್ದಾನೆ. ತಳತಳ ಹೊಳಿ ಮಣಿಯನ್ನು ನೋಡಿ ಇದೇನೋ ವಿಚಿತ್ರ ತಿನ್ನುವ ಸಾಮಾನು ಅಂತ ತಿಳ್ಕೊಂಡು ಅಂತೇಳಿ ಸಿಂಹ ಪ್ರಸೇನಜಿತನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಹೊಡೆದು ಕೊಂದಿದೆ. ಕೊಂದು ತೆಗೆದುಕೊಂಡು ತನ್ನ ಬಾಯಲ್ಲಿ ಇಟ್ಕೊಂಡು ಹೊರಟಿದೆ. ಏನು ರುಚಿ ಕಾಣಿಸ್ಲಿಲ್ಲ, ಆದರೂ ಇರಲಿ ಅಂತ ಬಾಯಲ್ಲಿ ಹಿಡ್ಕೊಂಡು ಹೊರಟಿದೆ. ಆ ಸಿಂಹವನ್ನು ನೋಡಿದ್ದಾನೆ ಜಾಂಬುವಂತ. ರಾಮಾಯಣದ ಕಾಲ ಜಾಂಬುವಂತ ಇಲ್ಲೇಕ್ಕೆ ಬಂದಪ್ಪ ಅಂತಕೊಂಡಂತ ನೀವು ಅನ್ಬಹುದು. ಜಾಂಬುವಂತ ದೀರ್ಘಾಯುಷ್, ಚಿರಂಜೀವಿ. ರಾಮಚಂದ್ರ ಯಾವಾಗ ತಾನು ಪರಂಧಾಮಕ್ಕೆ ಹೊರಟನು, ಆ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ಡಂಗುರ ಸಾರಿದ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ, ಯಾರ್ಯಾರಿಗೆ ಮೋಕ್ಷ ಬೇಕಾಗಿದೆ ಅಂತ ನೀವೆಲ್ಲರೂ ಬನ್ನಿ ಅಂತ ಹೇಳಿ ಪರಮಾತ್ಮ ತನ್ನ ಜೊತೆಯಲ್ಲಿ ಅನೇಕ ಜನರನ್ನು ಮೋಕ್ಷಕ್ಕೆ, ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗಿದ್ದ. ಹೋಗುವಾಗ ಜಾಂಬು ಅಂತ ಹೇಳ್ದ. ಪರಮಾತ್ಮ ಮತ್ತೆ ನೀನು ಭೇಟಿ ಯಾವಾಗಪ್ಪ? ರಾಮಚಂದ್ರ ಹೇಳ್ತಾನೆ, ಕೃಷ್ಣಾವತಾರ ತೆಗೆದುಕೊಂಡು ಬರ್ತೇನೆ, ಅವಾಗ ಭೇಟಿ ಆಗ್ತೇನೆ ನನಗೆ. ಏನೋಪ್ಪ ಪರಮಾತ್ಮ, ನೀನೊಮ್ಮೆ ಮೀನಾಗಿ ಹುಡ್ತಿ, ಒಮ್ಮೆ ಆಮೆಯಾಗಿ ಹುಡ್ತಿ, ಸಿಂಹ ಆಗಿ ಹುಡ್ತಿ, ನಿನ್ನ ಗುರುಸೋದು ಹೇಗೆ ಅಂತ ಕೃಷ್ಣ ಹೇಳಿದಾಗ ಅಂತ ರಾಮಚಂದ್ರ ಹೇಳಿದಾಗ
ಆಗ ರಾಮಚಂದ್ರ ಉತ್ತರ ಕೊಡ್ತಾನೆ ಅವನಿಗೆ, ಯಾವ ವ್ಯಕ್ತಿ ನಿನ್ನ ಜೊತೆಗೆ ದ್ವಂದ್ವ ಯುದ್ಧ ಮಾಡಿಯೂ ಕೂಡ 18 ದಿವಸ ಸೋಲೋದಿಲ್ಲ, ನೀನು ಮಹಾಪರಾಕ್ರಮಿ, ನೀನು ಒಂದು ಗುದಿತಕ್ಕೆ ಮನುಷ್ಯ ಸತ್ತು ಹೋಗ್ಬೇಕು, 18 ದಿವಸದ ಜೊತೆ ಕಂಟಿನ್ಯೂಸ್ ಯುದ್ಧ ಮಾಡ್ತಾನೆ ಅವನು ನಾನೇ ಅಂತ ತಿಳ್ಕೊ ಅಂತ ಹೇಳಿ ಪರಮಾತ್ಮ ಜಾಂಬವಂತನಿಗೆ ಹೇಳಿ ಕಳಿಸಿದ್ದ. ಆ ಜಾಂಬವಂತ ತಾನು ಅಲ್ಲಿ ದ್ವಾರಕೆಯಿಂದ ಸ್ವಲ್ಪ ದೂರದಲ್ಲಿ ಸೌರಾಷ್ಟ್ರದಲ್ಲಿ ಇರುವ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಹೀಗೆ ಆಹಾರಕ್ಕೋಸ್ಕರ ಹುಡುಕ್ತಾ ಬಂದಾಗ ಸಿಂಹದ ಬಾಯಲ್ಲಿ ಅಮೂಲ್ಯ ರತ್ನವನ್ನು ನೋಡಿ ಅದನ್ನು ಹೊಡೆದು ಆ ರತ್ನವನ್ನು ತೆಗೆದುಕೊಂಡು ತನ್ನ ಮನೆಗೆ ತೆರೆಕೊಂಡೋಗಿದ್ದ. ಅವನ ಮನೆಯಲ್ಲಿ ಸಣ್ಣ ಕೂಸು, ತ್ರೇತಾಯುಗದ ಜಾಂಬವಂತನಿಗೆ ಕೂಸು ಹೌದು, ಅವರು ಕೂಡ ಚಿರಂಜೀವಿಗಳು, ದೊಡ್ಡವರಾದ ಕೂಸನಾಗ ಕಾಣತಿರ್ಕಂತ ಒಂದು ಮಗಳಿದ್ಲಕ್ಕೆ. ಯಾಕೆ ರಾಮಾಯಣ ಕಾಲದಕ್ಕಿನಾದರೆ ಈಗಲೂ ಕೂಡ ಭಾಳ 15-16 ವರ್ಷದ ಯುವತಿ. ಆ ಮಣಿಯನ್ನು ಆ ತೊಟ್ಟಲ ಮೇಲೆ ಕಟ್ಟಿದ್ರು, ಮಗುವಿಗೆ ಅದನ್ನು ಆಟ ಆಡಿಸಿ ಸಮಾಧಾನ ಪಡಿಸಲಿಕ್ಕೆ. ಈ ಕಡೆಗೆ ಬೇಟೆಗೆ ಹೋದ ಪ್ರಸೇನಜಿತ್ ವಾಪಸ್ ಬರಲಿಲ್ಲ. ಬರದೇ ಇದ್ದಾಗ ಆ ನಂತರ ಚಿಂತೆಯಾಗಿದೆ. ಮೊಟ್ಟ ಮೊದಲು ಸಂಶಯ ಬಂದಿದೆ ಕೃಷ್ಣನ ಮೇಲೆ. ಕೃಷ್ಣ ಅವತ್ತು ಮಣಿ ಬೇಡಿದ್ದ. ಈ ಕೃಷ್ಣ ಎಷ್ಟೋ ರಾಕ್ಷಸರನ್ನು ಕೊಂದಿದ್ದಾನೆ, ಇವನು ನಮಗೇನು ಮಾಡ್ತಾನೋ ಅಂತ ಭಯದಲ್ಲಿದ್ದ. ಪ್ರಸೇನಜಿತನ ಹುಡುಕಿಸಿದಾಗ ಅವನ ಕಲೇವರ ಸಿಕ್ತು, ಆದರೆ ಜೊತೆಯಲ್ಲಿ ಮಣಿ ಇರಲಿಲ್ಲ, ಆದರೆ ಪ್ರತ್ಯಕ್ಷ ನೋಡಿರಲಿಲ್ಲ. ಆದ್ದರಿಂದ ಕೃಷ್ಣನೇ ತೆಗೆದುಕೊಂಡಿದ್ದಾನೆ ಅಂತ ಹೇಗೆ ಹೇಳಬೇಕು? ಆದರೂ ಗುಸು ಗುಸು ನೋಡಿ, ಕೃಷ್ಣಿಗೆ ಮಾಡ್ಬೇಕೇನ್ರಿ, ನನ್ನ ತಮ್ಮನ ಕೊಂದು ಮಣಿ ತೊಗೊಂಡು ನಾನು ಮತ್ತೊಬ್ಬನ ಅವ್ರ ಮುಂದೆ ಕೃಷ್ಣಿಗೆ ಮಾಡ್ಬೇಕೇನು? ಅವರಿಗೆ ಇವರಿಗೆ ಕೊನೆ ಕೃಷ್ಣನ ಕಿವಿಯವರೆಗೂ ಬಂತು, ಕೃಷ್ಣ ಪ್ರಸೇನಜಿತನನ್ನು ಕೊಂದು ಸಮಂತಕ ಮಣಿಯನ್ನು ಅಪಹರಣ ಮಾಡಿಕೊಂಡು ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಕೃಷ್ಣ ತಗೊಂಡೇ ಇರಲಿಲ್ಲ, ಅವನು ಬೇಕು ಆಗಿರಲಿಲ್ಲ. ಆದರೆ ರಾಜರಿಗೆ ಅಪವಾದ ಅಂತ ತಿಳ್ಕೊಂಡಂತನ್ನೋದು ಪ್ರಜೆಗಳ ದೃಷ್ಟಿಯಿಂದ ಒಳ್ಳೆಯದಲ್ಲ. ಪ್ರಜೆಗಳ ರಾಜನ ಮೇಲೆ ವಿಶ್ವಾಸ ಕಡಿಮೆ ಆಗ್ತದೆ. ರಾಜನ ಮೇಲೆ, ಆಳುವವರ ಮೇಲೆ ವಿಶ್ವಾಸ ಕಡಿಮೆ ಆಯಿತು ಅಂತ ತಿಳ್ಕೊಂಡಂತಂದರೆ ಪ್ರಜೆಗಳು ದಂಗೆ ಹೇಳ್ತಾರೆ, ಕ್ರಾಂತಿ ಮಾಡ್ತಾರೆ. ಪ್ರಜೆಗಳ ವಿಷಯದಲ್ಲಿ ತಮ್ಮ ತಪ್ಪು ಕಲ್ಪನೆ ಹೋಗಬಾರ್ದು, ಪ್ರಜೆಗಳ ವಿಶ್ವಾಸ ಕಳೆದುಕೊಳ್ಳಬಾರದು. ಇದು ಪ್ರತಿಯೊಬ್ಬ ರಾಜನ ಕರ್ತವ್ಯ. ಅವನು ಪ್ರಜಾರಾಜ್ಯದ ರಾಜನೇ ಆಗಿರಲಿ ಅಥವಾ ಅಭಿಜಾತ ರಾಜನೇ ಆಗಿರಲಿ, ಕೃಷ್ಣ ಅದನ್ನು ಹುಡುಕೊಂಡು ಬರಬೇಕು ಅಂತ ಹೇಳಿ ಬಂದಿದ್ದಾನೆ. ಎಲ್ಲಿ ಪ್ರಸೇನಜಿತನ ಕಳೆವರ ಸಿಕ್ಕಿತ್ತು ಅಲ್ಲಿ ಸುತ್ತಲೂ ಹುಡುಕ್ತಾ ಇದ್ದಾನೆ. ಅವನಿಗೆ ಅಲ್ಲಲ್ಲಿ ಗಜಮುತ್ತುಗಳು ಬಿದ್ದದ್ದು ಕಾಣಿಸ್ತು. ಯಾಕೆಂದರೆ ಆ ಸಿಂಹ ಇಲ್ಲಿ ಬರೋಕ್ಕಿಂತ ಮೊದಲು ಒಂದು ಆನೆಯನ್ನು ಕೊಂದು ಬಂದಿತ್ತು. ಆನೆಯನ್ನು ಕೊಲ್ಲಬೇಕಾದ್ರೆ ಆನೆ ಶರೀರ ಬಹಳ ಗಟ್ಟಿ, ಚರ್ಮ ಅತಿ ಗಟ್ಟಿ. ಯಾವ ಸಿಂಹದ ಉಗುರು ಅದಕ್ಕೆ ಉಪಯೋಗ ಮಾಡಿ ಏನು ಮಾಡೋದು, ಅಷ್ಟು ಗಟ್ಟಿ ಚರ್ಮವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಆದರೆ ಅದರ ಗಂಡಸ್ಥಲ ಬಹಳ ಸೂಕ್ಷ್ಮ. ಅವು ಅಲ್ಲೇ ಪ್ರಹಾರ ಮಾಡ್ತವೆ ಸಿಂಹಗಳು, ಜಿಗಿದು ಅಲ್ಲಿ ಪ್ರಹಾರ ಮಾಡಿದರೆ ಆನೆ ತನ್ನ ಶಕ್ತಿಯೆಲ್ಲ ಕಳೆದುಕೊಳ್ತದೆ. ಆನೆಯ ಮದಜಲ ಅದು ವಿಸರ್ಜನೆ ಮಾಡಲಿಲ್ಲ ಅಂತಕೊಂಡಂತಂದರೆ ಅಲ್ಲೇ ಇದ್ದು
ಅದು ಗಟ್ಟಿಯಾಗಿ ಮುತ್ತಿನಂತೆ ತಯಾರಾಗ್ತದೆ. ಒಂದೊಂದು ಗಜಮುತ್ತು ಇಷ್ಟು ದಪ್ಪ ಇರ್ತದೆ. ಸಿಂಹ ಹೊಡೆದಾಗ ಆ ಹಸಿಯಾದ ಮದಜಲ ಅದರದ್ದೆಲ್ಲ ಉಗುರಿಗೆ ಹತ್ಕೊಂಡ್ಬಿಡ್ತು. ಅದು ಸ್ವಲ್ಪ ತಾದ್ಮೇಲೆ ಅದು ಒಣಗಿ ಮುತ್ತಿನಂತೆ ಅಲ್ಲಲ್ಲಿ ಸಿಂಹ ಆ ಮಣಿ ತೆಗೆದುಕೊಂಡು ಎಲ್ಲಿ ತನಕ ಹೋಗಿತ್ತು ಅಲ್ಲೊಂದು ಮುತ್ತು ಬಿದ್ದಿದ್ದು. ಆ ದಾರಿಯನ್ನು ಹುಡುಕಿಕೊಂಡು ಕೃಷ್ಣ ಹೋದರೆ ಅಲ್ಲಿ ಸಿಂಹ ಸತ್ತು ಬಿದ್ದಿತ್ತು, ಮಣಿ ಇಲ್ಲ. ಮತ್ತೆ ಅಲ್ಲಿ ಕೃಷ್ಣ ಲಕ್ಷ್ಯ ಕೊಟ್ಟು ನೋಡಿದ, ನೆಲದ ಮೇಲೆ ಇಷ್ಟು ದೊಡ್ಡ ದೊಡ್ಡ ಕಾಲುಗಳು, ಹೆಜ್ಜೆ, ದೊಡ್ಡ ಹೆಜ್ಜೆ. ಇದು ಹಿಂದಿನ ಯುಗದ ವ್ಯಕ್ತಿಯ ಹೆಜ್ಜೆ ಅಂತ ಗೊತ್ತಾಗ್ತಾ ಇತ್ತು. ಶ್ರೀಕೃಷ್ಣ ಹೆಜ್ಜೆಯನ್ನು ಅನುಸರಿಸಿ ಅವನ ಜೊತೆ ಅನೇಕ ಜನ ಬಂಧು ಬಳಗೋದು ಬಂದಿತ್ತು. ಯಾದವರು ಬಂದಿದ್ರು ಅವನ ಜೊತೆಯಲ್ಲಿ. ಅದು ಗುಹೆ ಒಳಗೆ ಹೋಗಿತ್ತು ಹೆಜ್ಜೆ. ಕೃಷ್ಣ ಯಾವುದೇ ಸಾಮಾನ್ಯ ವ್ಯಕ್ತಿ ಹೆಜ್ಜೆ ಅಲ್ಲ, ಮಹಾಪರಾಕ್ರಮಿ ಅಂತ ಕಾಣ್ತಾನೆ. ನೀವು ಯಾರೂ ಬರೋದು ಬೇಡ, ನಾನು ಒಬ್ಬನೇ ಒಳಗೆ ಹೋಗಿ ಬರ್ತೇನೆ. ಕೃಷ್ಣ ಒಳಗೆ ಹೋದ. ಭಾಳ ದೂರ ಇತ್ತು. ಒಳಗೆ ಹೋದ ಕ್ಷಣಕ್ಕೇನೆ ಒಂದು ಹಾಡು ಕೇಳಿಸ್ತು ಅವನಿಗೆ. ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವ ಹೇಷಸ್ಯ ಮಂತಕಃ. ಪ್ರಸೇನ ಜಿತ ಅಂತಿಕೊಂಡಂತೆ ಅವನು ರಾಜನಂತೆ ಅವನನ್ನು ಒಂದು ಸಿಂಹ ಸಂಹಾರ ಮಾಡಿತು. ಆ ಸಿಂಹವನ್ನು ನಮ್ಮ ಅಪ್ಪ ಸಂಹಾರ ಮಾಡಿದ. ಆ ಸಿಂಹದ ಕೈಯಲ್ಲಿ ಬಾಯಲ್ಲಿರ್ತಕ್ಕಂಥ ಈ ಮಣಿಯನ್ನು ತೆಗೆದುಕೊಂಡು ಬಂದ. ಇನ್ನು ಈ ಮಣಿಗೆ ನಾವೇ ಅಧಿಕಾರಿಗಳು. ಮಗು, ಈ ರತ್ನ ನಿಂದೇ ಇದೆ, ಚಿಂತೆ ಮಾಡಬೇಡ, ಅಳಬೇಡ, ನೀನೇ ತೆಗೆದುಕೊ ಅಂತ ತಿಳ್ಕೊಂಡು ಅಂತೇಳಿ ಅವಳು ಸುಂದರಿಯಾದ ಹುಡುಗಿ ಹಾಡ್ತಾ ತೊಟ್ಟಲು ತೂಗ್ತಾ ಇದ್ಲು. ಕೃಷ್ಣ ಅಲ್ಲಿ ಹೋದ. ಗುಹಾದಲ್ಲಿ ಪರಸ್ಪರರ ಕಣ್ಣು ಮಿಲನವಾಯಿತು. ಆ ಹುಡುಗಿ ಫಸ್ಟ್ ಸೈಟ್ನಲ್ಲೇ ಕೃಷ್ಣನ್ ನೋಡಿ ಮೋಹಿತಳಾಗ್ಬಿಟ್ಲು. ಮದುವೆ ಆದ ಇವನನ್ನೇ ಮದುವೆ ಆಗಬೇಕು ಅಂತ. ಅಂಥ ಪರ್ಸ್ನಾಲಿಟಿ ಕೃಷ್ಣನದು. ಅವಳು ಹೇಳಿದ್ಲು, ಯಾರಪ್ಪ ನೀನು, ಯಾಕೆ ಬಂದಿ? ಇಲ್ಲ, ನನಗೀಗ ಅಪವಾದ ಬಂದಿದೆ, ಈ ಮಣಿಯ ಸಲುವಾಗಿ. ಇಲ್ಲಿ ಮಣಿ ಇದೆ, ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ. ಈ ದೊಡ್ಡ ದೊಡ್ಡ ಕಾಲು ಯಾರ್ದು? ಅದು ನಮ್ಮ ಅಪ್ಪನದು. ನೀನು ಮಣಿ ಬೇಕಲ್ಲ, ತಗೊಂಡು ಹೋಗು. ಜೋರಾಗಿ ಮಾತಾಡಬೇಡ. ನಮ್ಮ ಅಪ್ಪ ಆದ್ಮೇಲೆ ನಾನು ನೋಡ್ಕೋತೀನಿ, ಸಮಾಧಾನ ಮಾಡ್ತೇನೆ. ನೀ ಇಲ್ಲಿಂದ ಮೊದಲು ಹೋಗು. ಇಲ್ಲ, ನಿಮ್ಮ ಅಪ್ಪನ ಭೇಟಿಯಾಗಿ ಹೋಗ್ತೀನಿ. ಮಾರಾಯ, ನಮ್ಮ ಅಪ್ಪನ ಕೈಯಾಗ ಸಿಕ್ಕಂದು ಸತ್ತು ಹೋಗ್ತೀನಿ. ನೀ ಜೀವನ ತುಳಿಬೇಕು ಅಂತ ನಾನು ಹೇಳಿಕತ್ತೀನಿ. ಮಣಿ ಬೇಕಲ್ಲ, ತಗೊಂಡು ಹೋಗು. ತಗೊಂಡು ನಾವೇನು, ಆಕೆ ಕೃಷ್ಣನನ್ನು ಪ್ರೀತಿಸಿದ್ಲು. ತನ್ನ ಪ್ರೀತ್ಯಾಸ್ಪದ ವ್ಯಕ್ತಿ ಸಾಯಬಾರ್ದು ಅನ್ನುವ ಆ ಮೋಹ ಆಗಲೇ ಹುಟ್ಟಿತ್ತು ಅವಳಿಗೆ. ಎಲ್ಲೆಲ್ಲಿ ನಿಮ್ಮ ಅಪ್ಪನ ಭೇಟಿ ಆಗಬೇಕು ಅಂತ. ಯಾಕೆಂತಾಳೆ, ಎಂಥ ಮನುಷ್ಯ ಇದೆಯಪ್ಪ ನೀನು. ಮನೆಯೊಳಗೆ ಸ್ವಲ್ಪ ಹೋಳಿಗೆ ಉಳಿದಿದ್ದು ಅಂತ ತಿಳ್ಕೊಂಡು ಅಂತೇಳಿ ಅಜ್ಜಿ ಮೊಮ್ಮಗನಿಗೆ ಒಳಗೆ ಕರೆದು ರೂಮ್ನಾಗ ಕೂಡಿಸಿಲ್ಲ. ಯಾರಿಗೂ ಹೇಳ್ಬೇಡ, ನಿನ್ನ ಸಲುವಾಗಿ ನಾವು ಹೋಳಿಗೆ ಇಟ್ಟಿನ ತಗೋ ಅಂತ ತಿಳ್ಕೊಂಡು ಹೋಳಿಗೆ ಕೊಟ್ಟು ಬಂದ್ರೆ ಅವ ಅಲ್ಲಿಂದ ಕೂತ್ಕೊಂಡು, ಅಜ್ಜಿ ಹೋಳಿಗೆಗೆ ತುಪ್ಪ ಬೇಕು ಅಂತ ಒದರಿದಂತೆ. ಕದ್ದು ಮುಚ್ಚಿ ಹೋಳಿಗೆ ಕೊಟ್ಟರೆ ತುಪ್ಪ ಬೇಕು ಅಂತ ಒದರಿದ್ರಂತೆ ಅಂತ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಮಾತು. ಯಾಕೆ ಗೊತ್ತಾಗಬಾರ್ದು ಅಂತಿಕೊಂಡು ಹೋಳಿಗೆ ಕೊಟ್ಟರೆ ತುಪ್ಪ ಬೇಕಂತ ಒದರಿದ್ರೆ ಏನು ಮಾಡಬೇಕು? ಹಂಗದ ನಿಂದು. ಅವೆಲ್ಲ ಎಲ್ಲ ನೋಡ್ಬೇಕು. ಅಷ್ಟರಲ್ಲಿ ಈ ಮಾತುಕತೆಯಿಂದ ಜಾಂಬವಂತನಿಗೆ ಎಚ್ಚರವಾಯಿತು. ಹೊರಗೆ ಬಂದು, ಯಾರು ನೀನು? ನನ್ನ ಹೆಸರು ಕೃಷ್ಣ ಅಂತ ತಿಳ್ಕೊಂಡು ಅಂತೇಳಿ ಈ ಮಣಿ ಸಲುವಾಗಿ ನನಗೆ ಅಪವಾದ ಬಂದದ. ಆದರೆ ನೀ ಮಣಿ ತೊಗೊಂಡು ಹೋಗ್ಲಿಕ್ಕೆ ನಾನು ಬಂದೀನಿ. ಇಲ್ಲ ಹೆಂಗೆ ಬಂದಿ ಅಂತ ತಿಳ್ಕೊಂಡು ಹೇಳಿದೆ. ನಾವು ಸಿಂಹದ ಗೊತ್ತು, ಅವನೇನು ಹೆಜ್ಜೆ ನೋಡಪ್ಪ, ನಾ ಸಿಂಹನ ಕೊಂದು ತೊಗೊಂಡೇನಿ. ನೀನು ನನ್ನಿಂದ ತಗೋಬೇಕಾದ್ರೆ ನನ್ನ ಸೋಲಿಸಿ ತೊಗೊಂಡು, ಹಾಗೆಲ್ಲ ಸುಮ್ಮನೆ ಪುಕ್ಕಟೆಗೆ ಎತ್ತಿಕೊಡೋದಿಲ್ಲ ನಾನು.
ಕೃಷ್ಣ ದ್ವಂದ್ವ ಯುದ್ಧಕ್ಕೆ ತಯಾರಾದ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು. ಅವನು ಸೋಲಿಲ್ಲ, ಇವನು ಸೋಲಿಲ್ಲ. ಹೊರಗೆ ನಿಂತಿರ್ತಕ್ಕಂಥವ್ರು 8ನೇ ದಿವಸ ನೋಡಿದರು. ಒಳಗಿನ ಢಮ ಶಬ್ದ ಕೇಳಿಸ್ತು. ಕೃಷ್ಣನ ಕೆಲಸ ಮುಗಿದೋಗ್ಬಿಟ್ಟದ ಅಂತೇಳಿ ಯಾವ್ದವರೆಲ್ಲ ತಿರುಗಿ ದ್ವಾರಕಾಕ್ಕೆ ಬಂದರು. ದ್ವಾರಕಾಕ್ಕೆ ಬಂದು ಹೇಳಿದ್ರು, ಕೃಷ್ಣ ಗುಹಾದೊಳಗೆ ಹೋದೋ ಬರಲಿಲ್ಲ, ಅಲ್ಲೇನೋ ಢಮ ಶಬ್ದ ಕೇಳಿಸ್ತಿತ್ತು, ಸ್ವಲ್ಪ ಕೇಳಿಸ್ತೇನೋ ಹಂಗಾಗ್ಯದ, ಕೃಷ್ಣ ಸತ್ತೋಗ್ಯಾನ. ವಸುದೇವ ದೇವಕ್ಕೆ ಗೋಳು ಅಂತ ತಿಳ್ಕೊಂಡು ಅಂತ ಹೇಳಲಿಕ್ಕೆ ಚಾಲು ಮಾಡಿದ್ರು. ಹಿರಿಯರೆಲ್ಲ ಪಾಪ ಅಂತ ತಿಳ್ಕೊಂಡು ಅಂತೇಳಿ ಮಾತಾಡಿಸ್ಲಿಕ್ಕೆ ಬಂದರು. ಮತ್ತು ಕೆಲವರು ಇಲ್ಲ, ಮತ್ತು ಅವನ್ನೆಲ್ಲ ಅಂತ್ಯಕ್ರಿಯೆ ಈಗಿಂದ ಚಾಲು ಆಗಬೇಕು, ಅವನ ದೇಹ ಸಿಗದೇ ಇದ್ರೆ ಏನಾಯಿತು, ಒಂದಿನ ದರ್ಭದಿಂದ ಪುತ್ತಲಿಕ ಮಾಡಿ ಪಲಾಶ ವಿಧಿ ಮಾಡಿದ್ರೆ ಆಯಿತು, ಅಂತ್ಯಕ್ರಿಯೆ ಮಾಡೋಣ, ಹಾಗೆ ಹೀಗೆ ಅಂತೆಲ್ಲ ತಯಾರು ನಡೆಸಿದರು. ಅಯ್ಯೋ ಕೃಷ್ಣ ಹೋದ, ಏನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ವಸುದೇವ ದೇವಕಿಯರು ಮೋಹಿತರಾಗಿ ರುಕ್ಮಿಣಿ ಖಡಾಖಂಡಿತ ಹೇಳಿದ್ಲು, ಎಲ್ಲ ತಯಾರಿ ನಿಲ್ಲಿಸ್ಬೇಡ್ರಿ, ನಾನು ಮಂಗಲಗೌರಿ ಪೂಜೆ ಮಾಡೀನಿ, ಮನಸಾರೆ ಪೂಜೆ ಮಾಡೀನಿ, ನನಗೆ ವೈಧವ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ವೈಧವ್ಯ ಬರೋದಿಲ್ಲ. ಶ್ರಾದ್ದ ಪೀದ್ದ ಹುಡುಗಾಟಿಗೆ ನಿಂದಿರಿಸಿರಿ, ಕೃಷ್ಣ ಇವತ್ತೆಲ್ಲ ನಾಳೆ ಬಂದೇ ಬರ್ತಾನೆ ಅಂಥೇಳಿ ಅವ್ರಿಗೆಲ್ಲ ಬೈದು ನಿಲ್ಲಿಸಿರ್ಲಿಕ್ಕೆ ಅಷ್ಟೊಳಗೆ ಆತ್ಮಧೈರ್ಯ ಇತ್ತು ರುಕ್ಮಿಣಿ ದೇವಿ. ಯಾಕೆ ನಾನು ದೇವರನ್ನು ಆರಾಧನೆ ಮಾಡಿದ್ದೇನೆ, ನನಗೆ ವೈಧವ್ಯ ಬರೋದಿಲ್ಲ ಅನ್ನೋ ಒಂದು ನಿಶ್ಚಿತ ಅವಳಿಗಿತ್ತು. ಆ ನಿಶ್ಚಿತ ಇತ್ತು. ಈ ಕಡೆಗೆ 18 ದಿವಸ ಆದ ಮೇಲೆ ದಿನಕ್ಕೆ ಜಾಂಬವಂತನ ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾವಾಗ 18ನೇ ದಿವಸ ಮುಗಿಲಿಕ್ಕೆ ಬಂತು, ಜಾಂಬವಂತ ಕೃಷ್ಣನ ಕಾಲಿಗೆ ಬಿದ್ದ. ರಾಮ ಹೊಡೆದು ನನ್ನ ಹಣ್ಗಾಯ ಮಾಡಿ ನಿರ್ಗಾಯ ಮಾಡಿ ದರ್ಶನ ಕೊಟ್ಟಿಲ್ಲ ಅಂತ ತಿಳ್ಕೊಂಡಂತೆ. ಕೃಷ್ಣ ರಾಮರೂಪದಿಂದ ದರ್ಶನ ಕೊಡ್ತಾನೆ. ಮತ್ತು ನಿನ್ಗೆ ಹೇಳಿದ್ನಲ್ಲ, ನಿನ್ಗೆ ಗೊತ್ತಾಗಬೇಕಲ್ಲ 18 ದಿವಸ ಆಮೇಲೆ ನಾನೇ ಬಂದೇನೆ ಅಂತ. ಅದಕ್ಕೆ ನೀನು ಕೊಲ್ಲಿಲ್ಲಪ್ಪ, ಸುಮ್ಮನೆ ನನ್ನ ಕಡೆ ಹೊಡ್ಸ್ಕೊಂಡಂಗೆ ಮಾಡಿ ನೀನು ಹೊಡಿತಿದ್ದೆ ನಾನು ಅಂಥೇಳಿ ಸಮಾಧಾನ ಮಾಡಿದಾಗ, ಆಗ ಜಾಂಬವಂತ ನನ್ನ ತಪ್ಪಾಯಿತು ಕೃಷ್ಣ, ಪ್ರಾಯಶ್ಚಿತ್ತವಾಗಿ ನನ್ನ ಮಗಳನ್ನು ಕೊಡ್ತೇನೆ, ಈ ಮಣಿಯನ್ನು ವರದಕ್ಷಿಣೆಯಾಗಿ ಕೊಡ್ತೀನಿ, ನಾನೇ ಪುರೋಹಿತ, ಇಬ್ಬರನ್ನು ನಿಂದಿರಿಸಿದ, ತಾನೇ ಅಂತಪಟ ಹಿಡ್ಕೊಂತ ಹೇಳ್ದ. ಒಂದು ಕೈಯಿಂದ ರುಕ್ಮಿಣಿ ಹಿಡಿದ್ಲು, ಒಂದು ಕೈಯಿಂದ ಕೃಷ್ಣ ಹಿಡಿದ ಅಂತಪಟ. ಇನ್ನೊಬ್ಬ 4 ಜನ ಇಲ್ಲೇ ಬೇಕಲ್ಲ, ಅವ ಒಂದು ಕೈಯಿಂದ ತಾನು ಹೇಳಿದ, ಓಂ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲವು ಸೂನುರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣಸ್ತುರು ಗುರು ಶ್ರೀರಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾತ್ ಸದಾ ಮಂಗಲಂ ಅಂತ ಹಾಳೆ ಅಕ್ಷತ ಹಾಕಿ ತನ್ನ ಮಗಳಿಗೆ ಸಾಕಷ್ಟು ಸಂಪತ್ತಿ ಈ ಸಮಂತ ಕಮಣಿಯನ್ನು ಕೂಡ ಕೊಟ್ಟು ಕೃಷ್ಣನ ಜೊತೆ ಕಳಿಸ್ಬಿಟ್ರು. ಈ ಕಡೆಗೆ ದಿನ ರುಕ್ಮಿಣಿ ಕೃಷ್ಣ ಬರಲಿಲ್ಲ, ಆಕೆ ಬರ್ತಾನೆ. ಒಂದು ದಿವಸ ಕೃಷ್ಣ ಬಂದೇ ಬಿಟ್ಟ, ಜೊತೆಯಲ್ಲಿ ಸ್ತ್ರೀರತ್ನವನ್ನು ತೆಗೆದುಕೊಂಡು ಬಂದ. ಮಹಾಲಕ್ಷ್ಮಿ ಸನ್ನಿಧಾನ ಇಲ್ಲದೆ ಪರಮಾತ್ಮ ಮದುವೆ ಆಗೋದಿಲ್ಲ. ರುಕ್ಮಿಣೀ ದೇವಿಗೆ ಗೊತ್ತು, ಸವತಿ ಅಂತ ಅನಾದರ ಮಾಡಲಿಲ್ಲ. ಅವಳನ್ನು ತನ್ನ ತಂಗಿ ಅಂತೇಳಿ ಸ್ವೀಕಾರ ಮಾಡಿದ್ದಾಳೆ. ಶ್ರೀಕೃಷ್ಣ ಒಂದು ದೊಡ್ಡ ಸಭೆ ಕರೀತಾನೆ. ಸಭೆ ಕರೆದು ಸಭೆಯಲ್ಲಿ ಎಲ್ಲರಿಗೂ ಹೇಳ್ತಾನೆ, ಸುಳ್ಳು ನನ್ನ ಮೇಲೆ ಅಪವಾದ ಬಂದಿತ್ತು, ಈ ಮಣಿಯನ್ನು ಪ್ರಸೇನ ಜೊತೆ ನನ್ನ ಸಿಂಹ ಕೊಂದಿತ್ತು, ಸಿಂಹವನ್ನು ಜಾಂಬವಂತ ಕೊಂದಿದ್ದ, ಜಾಂಬವಂತನ ಹತ್ರ ನಾನು ಹೋಗಿ ಯುದ್ಧ ಮಾಡಿ ಆ ಸೋಲಿಸಿ ಮಣಿ ತಂದಿದ್ದೇನೆ. ಆನಂತರ ಅವನು ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದಾನೆ, ಬಂದು ನೋಡಿ ನಮ್ಮ ಮದುವೆ ಆಗಿದ್ದೇನೆ, ಹುಡುಗಿಯನ್ನು ನೋಡಿ ಅಂತ ಹೇಳಿ ಪರಮಾತ್ಮ ಸಭೆಯಲ್ಲಿ ಶತ್ರಾಜಿತನ ಕರೆದು ಮಣಿಯನ್ನು ಕೊಟ್ಟ.
ಸತ್ರಾಜಿತನಿಗೆ ಭಾಳ ಕಜೀಲಾಯಿತು. ಕಜೀಲಿ ಅಂದರೆ ಅಸಮಾಧಾನ. ನನಗೆ ತಾನೇ ಏನೋ ತಪ್ಪು ಮಾಡಿದ್ದೇನಪ್ಪ ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ ಇನ್ಫೀರಿಟಿ ಕಾಂಪ್ಲೆಕ್ಸ್ ಚಾಲುವಾಯಿತು. ಸುಳ್ಳು ಕೃಷ್ಣನಿಗೆ ನಾನು ರಾಜನಿಗೆ ಎಲ್ಲರಿಗೂ ಬೇಕಾದ ಕೃಷ್ಣನಿಗೆ ಅಪವಾದ ಕೊಟ್ಟನಲ್ಲ ಅಂತೇಳಿ ಕೊರಗು ಅವನ ಮನಸ್ಸಲ್ಲಿ ಕೊರಗ್ತಾ ಪ್ರಾರಂಭ ಆಯಿತು. ಕೊನೆಗೆ ನಿರ್ಧಾರ ಮಾಡಿದ, ಒಂದು ದಿವಸ ಸುಮುಹೂರ್ತದಲ್ಲಿ ವಿಜೃಂಭಣೆಯಿಂದ ಅನುಕೂಲತೆ ಮಾಡಿ ಕೃಷ್ಣನಿಗೆ ಸತ್ಯಭಾಮನನ್ನು ಮದುವೆ ಮಾಡಿಕೊಟ್ಟ, ತನ್ನ ಮಗಳು. ಕೊಡುವುದಲ್ಲದೆ ಅಲ್ಲಿ ಶಮಂತಕ ಮಣಿಯನ್ನು ಕೂಡ ಕೊಟ್ಟಿದ್ದಾನೆ ಉಡುಗೊರೆಯಾಗಿ. ಎಷ್ಟು ಕೈಯಿಂದ ಎಷ್ಟು ಚೇಂಜ್ ಆಗ್ತಾ ಇದೆ ನೋಡ್ಕೊಳ್ಳಿ. ಸತ್ರಾಜಿತ, ಪ್ರಸೇನಜಿತ, ಸಿಂಹ, ಜಾಂಬುವಂತ, ಕೃಷ್ಣ, ಪುನಃ ಸತ್ರಾಜಿತ, ಮತ್ತು ಪುನಃ ಶ್ರೀಕೃಷ್ಣ ಕೈಗೆ ಮಣಿ ಬಂತು. ಶ್ರೀಕೃಷ್ಣ ಏನು ಮಾಡಿದ? ಸತ್ರಾಜಿತನಿಗೆ, ಮಾವ ಕನ್ಯಾರತ್ನ ಕೊಟ್ಟಿಯಲ್ಲ ಸಾಕು, ಈ ಮಣಿಯನ್ನು ನೀನೇ ಇಟ್ಕೋ. ಯಾಕೆ? ನಾನು ಈ ಮಣಿ ಮನೆಗೆ ತೆಗೆದುಕೊಂಡು ಹೋದರೆ ಜಗಳ ಪ್ರಾರಂಭ ಆಗ್ತದೆ. ಬಲರಾಮನ್ ತನ್ನ ಅಣ್ಣ ಇದ್ದೀನಿ ನಾನು ಕೊಡು ಅಂತ ಕೇಳ್ತಾನೆ. ಅದನ್ನು ಕೊಟ್ಟರೆ ಸತ್ಯಭಾಮಕ್ಕೆ ಸಿಟ್ಟು ಬರ್ತದೆ. ನಮ್ಮಪ್ಪ ಕೊಟ್ಟದ್ದನ್ನು ನಮ್ಮ ಭಾವನೆಗೆ ಯಾಕೆ ಕೊಡ್ತೀರಿ ಅಂತಕ್ಕೆ ಜಗದ ತೆಗಿತಾಳೆ. ಬೇಡ, ಸತ್ಯಭಾಮನ ಹತ್ರ ಇಟ್ರೆ ಜಾಂಬೂತಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬರ್ತದೆ. ಜಾಂಬೂತಿ ನಮ್ಮ ಅಪ್ಪನಿಂದ ಬಂದದ್ದು ಮೊದಲ, ನಿಮ್ಮಪ್ಪ ಕಳ್ಕೊಂಡು ಬಿಟ್ಟಿದ್ದ ಅಂತ ಜಾಂಬೂತಿ ಸತ್ಯಭಾಮನ ಮಧ್ಯದಲ್ಲಿ ಜಗಳ ಚಾಲಾಗ್ತದೆ. ಇನ್ನು ಜಾಂಬೂತಿ ಕೊಟ್ರೆ ನಾ ಹಿರಿರಾಣಿ, ನಾನು ಬಿಟ್ಟು ಕೃಷ್ಣ ಹೊಸ್ದಾಗಿ ಬಂದಿರ್ತಕ್ಕಂಥ ಪ್ರೀತಿ ಮಾಡ್ತಾನೆ ಬಾ ಅಂತಿಕೊಂಡು ಅಂತೇಳಿ ಇನ್ನು ರುಕ್ಮಿಣಿ ಜಗಳ ತೆಗಿತಾಳೆ. ಬಟ್ ಅಣ್ಣ ಹೆಂಡಂದ್ರೆ ಮತ್ತೆ ಜಗಳೇ ಬೇಡ ಅಂತಿಕೊಂಡು ಅಂತೇಳಿ ಸತ್ರಾಜಿತನ ಹತ್ರನೇ ಆ ಮಣಿಯನ್ನು ಕೃಷ್ಣ ವಾಪಸ್ ಕೊಟ್ಬಿಡ್ತಾನೆ. ಎಂದಿನಿಂದ ಈ ಮಣಿ ಬಂದಿತ್ತು, ಅವತ್ತಿನಿಂದ ಅದರ ಮೇಲೆ ಅಕ್ರೂರನಿಗೆ, ಯಾವ ಅಕ್ರೂರ ಕೃಷ್ಣನ ಪರಮ ಭಕ್ತ, ಯಾವ ಅಕ್ರೂರ ಕಂಸನಿಗೆ ಮಹಾಮಂತ್ರಿಯೋ, ಯಾವ ಅಕ್ರೂರ ಈಗ ಉಗ್ರಸೇನನಿಗೆ ಮಂತ್ರಿಯಾಗಿದ್ದ, ಇಂತಹ ಸಂದರ್ಭದಲ್ಲಿ ಅವನಿಗೆ ಈ ಮಣಿ ರಾಜ್ಯಕ್ಕೆ ಸೇರಬೇಕು, ನನಗೆ ಬರಬೇಕು, ನನಗೆ ಸಿಗಬೇಕು. ಯಾಕೆ? ಸತ್ರಾಜಿತ ನನ್ನ ಸಂಬಂಧಿಕ ಅಂತ ಅದ್ರ ಮೇಲೆ ನನಗೆ ಆಸೆ ಭಾಳ ಇತ್ತು. ದಿನಾಲು ಇಷ್ಟು ಹಣ ಬಂಗಾರ ಕೊಡ್ತಕ್ಕಂಥ ಮೇಲೆ ಯಾರಿಗೆ ಆಸೆ ಇರೋದಿಲ್ಲ. ಪರಮ ಭಕ್ತನೂ ಕೂಡ ತಪ್ಪು ದಾರಿ ಹಿಡಿದಿದ್ದಾನೆ. ಏನಾಯಿತು? ಶತಧನ್ವ ಅಂತನ್ನೋ ಯಾದವ ಪರಾಕ್ರಮಿ, ಸತ್ರಾಜಿತ ಮೊದಲು ಅವನಿಗೆ ಮಾತು ಕೊಟ್ಟಿದ್ದ, ನನ್ನ ಮಗಳ ಸತ್ಯಭಾಮ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡಂತೇಳಿ. ಯಾವಾಗ ಕೃಷ್ಣ ಸಮಂತಕ ಮಣಿ ತಂದು ಕೊಟ್ಟ, ಅವಾಗ ಅವನಿಗೆ ಮಾತು ಕೊಟ್ಟಿದ್ದ, ಬರೀ ನಿಶ್ಚಯಿಷ್ಟಾರ್ಥ ಏನಾಗಿರಲಿಲ್ಲ. ಸತ್ಯಭಾಮನ ಕೃಷ್ಣ ಕೊಟ್ಟು ಮದುವೆ ಮಾಡಿಬಿಟ್ಟ. ಕೃತವರ್ಮ ಅಕ್ರೂರ, ಕೃತವರ್ಮ ಸ್ವಲ್ಪ ಮೊದಲಿನಿಂದಲೂ ಒಳ್ಳೆ ಮನುಷ್ಯ, ಆದರೆ ತಾನು ಶ್ರೇಷ್ಠ ಅಂತ ಅನ್ನೋದು ಯುಗೋನ್ ಭಾಳ. ಅವರು ಪ್ಲ್ಯಾನ್ ಮಾಡ್ತಾರೆ, ಪ್ಲ್ಯಾನ್ ಮಾಡಿ ಆ ಶತಧನ್ವನನ್ನು ಕರೆಸ್ತಾರೆ.
ಶತಧನ್ವ ಛೇ, ಅಪಮಾನ ಮಾಡಿಸ್ಕೊಂಡು ಜೀವಂತ ಇರಬಾರ್ದು. ಅಪಮಾನ ಮಾಡಿಕೊಂಡು ಜೀವಂತ ಇದ್ರೆ ಏನು ಪ್ರಯೋಜನ? ಅಂತ ಜೀವನಕ್ಕೆ ಯಾವ ಅರ್ಥನೂ ಇಲ್ಲಪ್ಪ. ಅದಕ್ಕೇನು ಮಾಡಲಿ? ನಿನಗೆ ಸತ್ರಾಜಿತ ಅಪಮಾನ ಮಾಡ್ಯಾನಲ್ಲ, ಮಲ್ಕೊಂಡಾಗ ಆ ಮಣಿಯನ್ನು ಅಪಾರ ಮಾಡಿಬಿಡು. ಸತ್ಯಭಾಮ ಸಿಗದಿದ್ರೇನೆ ಆ ಮಣಿ ತೊಗೊಂಬಿಡು. ನಾವು 3 ಜನ ಇಟ್ಕೊಳ್ಳೋನು ಬಂದ ಬಂಗಾರದ 3 ಮಂದಿ ಹಂಚ್ಕೊಂಬಿಡು ದಿನ ಅಂತ ಅವನು ಕುಶಲಾಯಿಸಿದ್ರು. ಅವನು ರೇಖಿ ಮಾಡಿ ಎಲ್ಲಿ ಮನೆ ಇಟ್ಟಾನ, ಎಲ್ಲಿ ಇದು ಮಾಡ ಅಂತ ಹೋಗ್ಬೇಕು ಅಂತಕೊಂಡಂತೆ ಒಂದು ರಾತ್ರಿ ಸತ್ರಾಜಿತನ ಮನೆಯನ್ನು ಪ್ರವೇಶ ಮಾಡಿದ. ಸತ್ರಾಜಿತ್ಗೆ ಎಚ್ಚರ ಆಯಿತು. ಎಚ್ಚರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವರಿಬ್ಬರಲ್ಲಿ ಹೊಡೆದಾಟ ಝಟಾಪಟಿ ಆಯಿತು. ಸತ್ರಾಜಿತನ ವಯಸ್ಸಾಗಿತ್ತು. ಶತಧನ್ವ ಸತ್ರಾಜಿತನನ್ನು ಕೊಂದುಬಿಟ್ಟ. ಸತ್ರಾಜಿತನನ್ನು ಕೊಂದು ಅವನು ಆ ಮಣಿ ತೆಗೆದುಕೊಂಡು ಬಂದು ಅಕ್ರೂರನಿಗೆ ಕೊಟ್ಟ. ತನ್ನ ಹತ್ರ ಇಟ್ಕೊಳ್ಳಿಕ್ಕೆ ಅವನಿಗೆ ಭಯ ಬಂತು. ತನ್ನ ತಂದೆಯನ್ನ ಶತಧನ್ವ ಕೊಂದಿದ್ದಾನೆ ಬಾ ಅಂತ ತಿಳ್ಕೊಂಡಂತ ಹೇಳಿ ಸತ್ಯಭಾಮ ತಾನೇ ಕುದುರೆ ಮೇಲೆ ಕೂತ್ಕೊಂಡು ಕೃಷ್ಣ ಆ ವೇಳೆಗೆ ಹಸ್ತನಾವತಿಗೆ ಹೋಗಿದ್ದ. ಧೃತರಾಷ್ಟ್ರನ ಕಡೆಗೆ ಹೋಗಿದ್ದ. ಹಸ್ತನಾವತಿಗೆ ಒಂದಕ್ಕೊಂದು ಲಿಂಕ್ ಆಗಿದೆ ನೋಡ್ಕೊಳ್ಳಿ. ತಾನೇ ಸ್ವತಃ ಕುದುರೆ ಮೇಲೆ ಕೂತ್ ಕರೀಲಿಕ್ಕೆ ಹೋಗ್ತಾಳ. ಅವನು ಅರ್ಜೆಂಟ್ ಬರಬೇಕು, ಈ ರೀತಿ ನಮ್ಮ ಅಪ್ಪನ ವಧ ಆಗ್ಯದ, ಮುಂದಿನ ವ್ಯವಸ್ಥೆ ಮಾಡಬೇಕು ನೀವು ಅಂತ ತಿಳ್ಕೊಂಡಂತ. ಕೃಷ್ಣ ಹಸ್ತನಾವತಿಗೆ ಯಾಕೆ ಹೋಗಿದ್ದ? ಅವನ ಯಾವುದೋ ದ್ವಾರಕಾ ತನಕ ಒಂದು ಸುದ್ದಿ ಬಂದಿತ್ತು. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಸತ್ತು ಹೋದ್ರು ಅಂತನ್ನೋ ಸುದ್ದಿ ಬಂದಿತ್ತು. ಅದಕ್ಕೆ ಧರ್ಮೋದಕ 15 ದಿವಸ ಕೊಡೋದಕ್ಕೋಸ್ಕರ ಕೃಷ್ಣ ಹೋಗಿದ್ದ. ಅವನಿಗೆಲ್ಲ ಗೊತ್ತಿತ್ತು, ಅವ್ರು ಇನ್ನೂ ಜೀವತ್ತಿದ್ದಾರೆ, ಎಲ್ಲ ಗೊತ್ತಿತ್ತು. ಅವ್ರು ನಾನು ನಾಟಕ ಮಾಡೋಕ್ಕಲ್ಲ, ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮ. ಹಾಗೆ ನಿಮಗೆ ಉತ್ಸುಕತೆ ಆಗ್ತದೆ. ಪಾಂಡವರು ಸತ್ತು ಹೋದ್ರು, ಸುದ್ದಿ ಹಂಗೆ ಬಂತು, ಏನಾಯಿತು, ಅರಗಿನ ಮನೆ ಯಾಕ, ಸಂದರ್ಭ ಏನು, ಮತ್ತೆ ಕತೆ ಹಿಂದೆ ಬರಬೇಕಾಗ್ತದೆ. ಹಸ್ತಿನಾವತಿಯ ರಾಜ ಪಾಂಡು ಧೃತರಾಷ್ಟ್ರ ಕಣ್ಣಿಲ್ಲದವ ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸರು, ಭೀಷ್ಮಾಚಾರ್ಯರು ಇವರೆಲ್ಲ ಸೇರಿ ಪಾಂಡುರಾಜನನ್ನ ರಾಜನನ್ನಾಗಿ ಮಾಡಿದರು. ಅದ್ಭುತ ಪರಾಕ್ರಮಿ, ಶಬ್ದವೇದಿ ಬಾಣವನ್ನು ಬಿಡ್ತಕ್ಕಂಥ ಅಪರೂಪದ ವಿದ್ಯೆಯನ್ನು ಪಡೆದ ವ್ಯಕ್ತಿ, ಒಳ್ಳೆ ಪರ್ಸನಾಲಿಟಿ ಇದ್ದ ವ್ಯಕ್ತಿ. ಸ್ವಲ್ಪ ಮೈ ಮಾತ್ರ ಈ ಫಾರಿನರ್ ಆಗಿ ಭಾಳ ಬಿಳಿ ಇತ್ತು. ಕೂದಲು ಬಿಳಿ, ಮೈನು ಬಿಳಿ. ಈಗ ಒಂದೇ ಫಾರಿನ್ ಮಂದಿ ನೋಡ್ತೀವಲ್ಲ, ಆ ರೀತಿಯಾಗಿ. ಅವನಿಗೆ ಕುಂತಿಭೋಜ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಇದೇ ವೇಳೆಗೆ ಮದ್ರದೇಶಾಧಿಪತಿ ಶಲ್ಯ ತನ್ನ ತಂಗಿ ಮಾದ್ರಿಯನ್ನು ಕೊಟ್ಟು ಪಾಂಡುರಾಜನ ಮದುವೆ ಮಾಡಿಕೊಟ್ಟ. ಇಬ್ಬರು ಹೆಂಡತಿಯರು. ಒಂದು 2-3 ತಿಂಗಳಲ್ಲಿ 2 ಮದುವೆ ಆಯಿತು ಪಾಂಡುರಾಜನಿಗೆ. ಪಾಂಡುರಾಜ ಹೇಳ್ದ, ಗೃಹಸ್ಥ ಧರ್ಮ ಏನಂತ ಅನ್ನೋದು ಗೊತ್ತಾಗಬೇಕು. ನನಗಷ್ಟೇ ಅಲ್ಲ, ನನ್ನ ಹೆಂಡತಿಯರಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾವು ಋಷಿಮುನಿಗಳ ಆಶ್ರಮಕ್ಕೆ ಹೋಗೋಣ. ಅಲ್ಲಿದ್ದ ಅವ್ರ ಕಡೆಯಿಂದ ಗೃಹಸ್ಥಾಶ್ರಮದ ಎಲ್ಲ ಸೂಕ್ಷ್ಮ ನಿಯಮಗಳನ್ನು ಕಲಿಸ್ಕೊಂಡು ಬರೋಣ ಅಂದ್ಕೊಂಡು ಇಬ್ಬರೂ ಹೆಂಡತಿಯರನ್ನು ಕರ್ಕೊಂಡು ಬದರಿಗೆ ಬಂದಿದ್ದಾನೆ ಪಾಂಡುರಾಜ. ಬದರಿಕಾಶ್ರಮಕ್ಕೆ ಒಂದು
ಋಷಿ ಮುನಿಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದಿನಾಲು ಅವರವ್ರ ಪ್ರವಚನ ಕೇಳೋದು ಹಿಂದಿನ ಕಾಲಕ್ಕೆ ನಿಯಮ ಇತ್ತು. ಮದುವೆ ಆದ 6 ತಿಂಗಳು ಗಂಡ ಹೆಂಡತಿ ಒಬ್ಬ ಜ್ಞಾನಿಗಳ ಋಷಿಗಳ ಗುರುಗಳ ಮನೆಯಲ್ಲಿ ಹೋಗಿ 6 ತಿಂಗಳಿದ್ದು ಅವರಿಂದ ಎಲ್ಲ ಧರ್ಮವನ್ನು ಕಲಿತು, ಎಲ್ಲ ಕುಲಧರ್ಮಗಳನ್ನು ಕಲಿತು, ಎಲ್ಲ ವಿಧವಾದ ಮಂತ್ರಗಳನ್ನು ಕಲಿತು ತಮ್ಮ ಗೃಹಸ್ಥಾಶ್ರಮ ನಡೆಸಬೇಕು ಅಂತ ಅನ್ನೋದು ನಿಯಮ. ಈಗ ನಮ್ಮಲ್ಲಿ ಗುರುಕುಲಕ್ಕೆ ಹೋಗೋದಿಲ್ಲ, ಗುರುಗಳ ಹತ್ರ ಹೋಗೋದಿಲ್ಲ. ಹನಿಮೂನ್ ಅಂತ ತಿಳ್ಕೊಂಡು ಹೋಗಿರ್ತಾರೆ. ಅಲ್ಲೇನೋ ಜಗಳ ಆಗ್ತದೆ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಅವಳ ಸ್ವಭಾವ ಇವನಿಗೆ ಗೊತ್ತಿಲ್ಲ, ಇವನ ಸ್ವಭಾವ ಅವನಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ. ಆ ಹನಿಮೂನ್ ಹೋಗಿ ಪಾಯ್ಸನ್ ಮೂನ್ ಆಗ್ತಾರೆ. ಬರುವಾಗಲೂ ಡೈವರ್ಸ್ ಫಾರ್ಮ್ ತೊಗೊಂಡು ಬರ್ತಾರೆ. ಇದು ಕಾಂಟ್ರಾಕ್ಟ್ ಮದುವೆ ಈಗಿನ ಕಾಲದ್ದು. ಹಿಂದಿನ ಕಾಲಕ್ಕೆ ಹಾಗಲ್ಲ. ಕಷ್ಟವೇ ಇರಲಿ ಸುಖವೇ ಇರಲಿ, ಗಂಡನ ಜೊತೆಗೆ ನಾನು ಇರ್ತೀನಿ, ಅದೇ ಹೆಂಡತಿ ಜೊತೆಗೆ ನಾನು ಇರ್ತೀನಿ ಅಂತ ಅನ್ನುವ ಒಂದು ಏನು ಆ ಪರಸ್ಪರ ಘನಿಷ್ಠವಾದ ಪ್ರೀತಿ, ಇದು ನಮ್ಮ ಭಾರತೀಯ ವಿವಾಹದ ಕ್ರಮ. ಆದ್ದರಿಂದಾಗಿ ಈ ಕ್ರಮದಿಂದ ಅವರು ಅಲ್ಲಿ ಆಶ್ರಮದಲ್ಲಿರುವಾಗ ಒಂದು ವಿಚಿತ್ರ ಘಟನೆ ನಡೀತು. ಪಾಂಡುರಂಗನಿಗೆ ಅಲ್ಲಿ ಋಷಿಮುನಿಗಳು ಹೇಳಿದ್ರು, ಸ್ವಲ್ಪ ಕೆಲವು ಶಿವಸರ ಪಶುಗಳು ನಮ್ಗೆ ತ್ರಾಸು ಕೊಡ್ತಾವ ಬಾ ಅಂತೇಳಿ ಬೇಟೆ ಆಡ್ಲಿಕ್ಕೆ ಹೋದವ. ಅವನ ಶಬ್ದವೇ ಇದೆ ಬಾಣ. ಆಗ ಅವನಿಗೆ ಕಾಡಿನ ಮಧ್ಯದಲ್ಲಿ ಸ್ವಲ್ಪ ಸರಸರ ಓಡಾಡಿದಂಗೆ ಕಾಣಿಸ್ತು. ಓಡಿದ್ದು ನಡೆದಾಡ್ದು ಕಾಣಿಸ್ತು. ಕಾಣಿಸ್ಲಿಲ್ಲ, ಕೇಳಿಸ್ತು. ಕೇಳಿದ ತಕ್ಷಣ ಆ ದಿಕ್ಕಿಗೆ ಬಾಣ ಬಿಡ್ತಾನೆ. ಆದರೆ ಜೀವನದಲ್ಲಿ ಹೇಗೆ ಒಮ್ಮೆಲೆ ಜೀವನದ ಉದ್ದೇಶ ಚೇಂಜ್ ಆಗ್ತದೆ, ಯಾವ ರೀತಿ ಸಂಕಟ ಬರ್ತದೆ, ಯಾವ ರೀತಿ ಸಂದರ್ಭ ಬರ್ತದೆ, ಯಾರು ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ತಯಾರಿ ಇರಬೇಕಾಗ್ತದೆ. ಕಿಂದಮ ಅಂತನ್ನೋ ಋಷಿ ಹೊಸದಾಗಿ ಮದುವೆಯಾಗಿದ್ದ. ಮದುವೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಮಧ್ಯಾಹ್ನ ಕಾಲದಲ್ಲಿ ಹೆಂಡತಿ ಜೊತೆ ಸರಸಲ್ಲಾಪ ಮಾಡಬೇಕು ಅಂತ ಇಚ್ಛಾ. ಪಾಪ ಹೊಸದಾಗಿ ಮದುವೆ ಆಗಿದ್ದ, ಹೆಂಡತಿ ಜೊತೆ ಮಾತಾಡಿ ಕೂತ್ಕೊಂಡು ಹರಟಿ ಹೊಡಿಬೇಕು ಅಂತೇಳಿ. ಹಿಂದಿನ ಕಾಲಕ್ಕೆ ಅವೆಲ್ಲ ನಿಯಮ ಇರಲಿಲ್ಲ. ಗಂಡ ಹೆಂಡತಿ ಭೇಟಿ ರಾತ್ರಿ ಮಾತ್ರ. ಹಗಲಿನಲ್ಲಿ ಭೇಟಿ ಆದರೂ ಹಿರಿಯರ ಎದುರು ಮಾತಾಡುವಂತಿಲ್ಲ. ಅದಕ್ಕಾಗಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಏಕಾಂತದಲ್ಲಿ ಕಾಡಿಗೆ ಬಂದಿದ್ದ. ಮಾತುಕತೆ ಆಡಬೇಕು, ಏನೋ ಸ್ವಲ್ಪ ಹರಟಿ ಹೊಡೋಣ ಅಂತ ತಿಳ್ಕೊಂಡು ಅಂತೇಳಿ. ಜಿಂಕೆ ಅಂತ ತಿಳ್ಕೊಂಡಂತೇಳಿ ಬ್ರಾಹ್ಮಣ ಬಿಟ್ಟ ಬಾಣ ಕಿಂದಮ ಋಷಿಗೆ ತಾಗಿದೆ. ಮರಣ ಅಂತ ಕಿರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹಳ ಪೀಡೆ ಆಗಿದೆ. ಪಾಂಡುರಾಜ ಅಲ್ಲಿಗೆ ಬರ್ತಾನೆ. ನಾನೇ ಬಾಣ ಹೊಡೆದವನು, ಏನಾಯಿತು ಅಂತ ತಿಳ್ಕೊಂಡಂತ ಹೇಳಿದಾಗ ಋಷಿಗಳ ಪ್ರಾಣ ಅಂತ ಕೊನೆಗೆ ಬಂದಿರ್ತದೆ. ಅವರು ಸಾಯುವಾಗ ಶಾಪ ಕೊಟ್ಟು ಹೋಗ್ತಾರೆ. ನಾನು ಇದೇ ಮದುವೆ ಆದವನು, ಹೆಂಡತಿ ಜೊತೆಗೆ ಇವತ್ತೇ ಇರಬೇಕಾಗಿರ್ತಕ್ಕಂಥದ್ದು ಗರ್ಭಾಧಾನ ಹೋಮ ಆಗಿದೆ. ಇವತ್ತೇ ಶೋಭನ ಪ್ರಸ್ಥ. ಆದರೆ ನನಗೆ ಸಾಂಸಾರಿಕ ಸುಖ ಕೊಡೋಕ್ಕಿಂತ ಮೊದಲೇ ಸಿಗೋಕ್ಕಿಂತ ಮೊದಲೇ ಬಾಣ ಹೊಡೆದಿದ್ದೆ. ನೀನು ನಿನ್ನ ಪತ್ನಿಯನ್ನು ಮುಟ್ಟಿದ ಕ್ಷಣಕ್ಕೆ ಸತ್ತು ಹೋಗ್ತೇನೆ ಅಂತ ಶಾಪ ಕೊಟ್ಟಿದ್ದ. ನೀನು ಗೃಹಸ್ಥ ಧರ್ಮದಿಂದ ವಂಚಿತನಾಗು, ಗೃಹಸ್ಥ ಸುಖದಿಂದ ವಂಚಿತನಾಗು ಅಂತ ಶಾಪ ಕೊಟ್ಟಿದ್ದ. ಪಾಂಡುರಾಜನ ನಿರಾಶನಾಗಿ ಬಂದ. ಇಬ್ಬರು ಹೆಂಡತಿಯರನ್ನು ಕರೆದ. ನೀವೇನು ತಿರುಗಿ ನಿಮ್ಮ ತಗೊಂಡು ಮನೆಗೆ ಹೋಗ್ರಿ ಅಂತ ಹೇಳ. ಯಾಕೆ? ಆಗಿನ ಕಾಲದ ಧರ್ಮಶಾಸ್ತ್ರ ಪ್ರಕಾರ ಅಕ್ಷತ ಯೋನಿಗಳಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಪುನಃ ಸ್ವಯಂವರ ಮಾಡಿ ಮದುವೆ ಆಗ್ತಕ್ಕಂಥ ಒಂದು ಕ್ರಮ ಇತ್ತು. ದಮಯಂತಿಯ ಸಂದರ್ಭದಲ್ಲಿ ನಾವು ಇದನ್ನು ಕೇಳ್ತೇವೆ. ಆದ್ದರಿಂದಾಗಿ ನಾವು ಇನ್ನೂ ದೇಹ ಸಂಬಂಧ ಮಾಡಿಲ್ಲ, ನೀವಿಬ್ಬರೂ ಪವಿತ್ರರಾಗಿದ್ದೀರಿ,
ನಿಮ್ಮ ತೋರ್ಮನೆಗೆ ಹೋಗಿ ಮತ್ತೊಮ್ಮೆ ಸಂಯಮ ಮಾಡಿ ಬೇರೆ ಕಣ್ಣು ಮದುವೆಯಾಗಿ ಸುಖವಾಗಿರ್ರಿ ಅಂತ ತಿಳ್ಕೊಂಡಂತೆ. ಆಗ ಕುಂತಿ ಹೇಳ್ತಾಳೆ, ಇಲ್ಲ ಪತಿದೇವ, ಒಂದ್ಸಲ ಅಗ್ನಿಸಾಕ್ಷಿಯಾಗಿ ನಿಮ್ಮನ್ನು ಸ್ವೀಕಾರ ಮಾಡಿದ ನಂತರ ನಿಮ್ಮನ್ನು ಬಿಟ್ಟು ಹೋಗೋದು ಹೇಗೆ? ಇಲ್ಲ, ನಾನು ನಿಮಗೆ ಶಾರೀರ ಸುಖ ಕೊಡಲಿಕ್ಕಾಗೋದಿಲ್ಲ. ನನಗೆ ಈ ರೀತಿ ಶಾಪ ಆಗಿದೆ. ನಿಮ್ಮ ಸ್ಪರ್ಶ ಆದ ಕ್ಷಣಕ್ಕೇನೆ ನಾನು ಸತ್ತೋಗ್ಬಿಡ್ತೇನೆ. ಆದ್ದರಿಂದ ನಿಮಗೆ ನಾನು ವೈವಾಹಿಕವಾಗಿರ್ತಕ್ಕಂಥ ದೈಹಿಕ ಸುಖ ಕೊಡ್ಲಿಕ್ಕೆ ಆಗೋದಿಲ್ಲ, ದೇಹ ಸಂಬಂಧದ ಸುಖ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ ಪಾಂಡುರಾಜ ಹೇಳ್ತಾನೆ. ಕುಂತಿ ಹೇಳ್ತಾಳೆ, ಗಂಡನ ಜೊತೆಗೆ ದೈಹಿಕ ಸುಖ, ಸಂತಾನ ಪಡೆಯಬೇಕು, ಅದಕ್ಕೋಸ್ಕರ ದೇಹ ಸಂಬಂಧ. ಶಾಸ್ತ್ರದ ಪ್ರಕಾರ ಮಜಾ ಮಾಡಲಿಕ್ಕೆ ದೇಹ ಸಂಬಂಧ ಅಲ್ಲ, ಏನೋ ಮಾನಸಿಕ ವಿಕೃತಿಯನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ದೇಹ ಸಂಬಂಧ ಅಲ್ಲ. ಋತುಸ್ನಾತಳಾದ ಮೇಲೆ ಮಕ್ಕಳು ಹುಟ್ಟಲಿ ಅಂತ ತಿಳ್ಕೊಂಡು ಅಂಥೇಳಿ ಮೊದಲಿನ 16 ದಿನ ಮಾತ್ರ ಪತ್ನಿಯ ಜೊತೆಗೆ ಇರ್ತಕ್ಕಂಥ ಒಂದು ಕ್ರಮ, ಶಾಸ್ತ್ರೋಕ್ತವಾದ ಕ್ರಮ. ಹೀಗಿದ್ದರೆ ಅವನು ಬ್ರಹ್ಮಚಾರಿಯಾಗಿ ಉಳಿತಾನೆ ಅಂತ ನಿಯಮ. ಆದರೆ ಗೃಹಸ್ಥ ಧರ್ಮದಲ್ಲಿ ಇದೊಂದೇ ಮಹತ್ವದ್ದಲ್ಲ. ಗೃಹಸ್ಥ ಧರ್ಮದ ಇನ್ನೂ ಅನೇಕ ಧರ್ಮಗಳಿವೆ. ನಾವು ಹೋಮ ಹವನ ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು, ರಾಜ್ಯ ಆಳಬೇಕು. ದೇಹ ಸಂಬಂಧ ಇಲ್ಲದೇ ಇದ್ರೆ ಏನಾಯಿತು? ಅದಕ್ಕೊಂದು 5 to 10% ಅಷ್ಟೇ ಮಹತ್ವ. ಇದು ಸಂತಾನ ಪಡೆಯೋದು ಅಷ್ಟೇ ಮಹತ್ವ. ಆದರೆ ಉಳಿದ ಬೇಕಾದಷ್ಟು ಜವಾಬ್ದಾರಿಗಳು ನಮಗಿವೆ. ನೀವು ರಾಜರು, ಪ್ರಜೆಗಳನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಇದೆ. ನಿಮ್ಮಿಂದ ನಾವು ದೂರ ಇರ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಪರಿಪರಿಯಾಗಿ ಹೇಳಿದ್ದ. ಇಲ್ಲ, ಮತ್ತೆ ಮಕ್ಕಳು ಚಿಂತೆ ಮಾಡಬೇಡಿ, ನನಗೆ ದುರ್ವಾಸರು ಕೊಟ್ಟ ಮಂತ್ರಗಳು ನನ್ನ ಹತ್ರ ಇವೆ. ಆ ಮಂತ್ರದಿಂದ ನಾನು ಯಾವ ದೇವತೆಗಳನ್ನು ಕರೀತೇನೆ, ಆ ದೇವತೆಗಳು ನನಗೆ ಮಕ್ಕಳನ್ನು ಕರುಣಿಸ್ತಾರೆ. ಆ ವಿದ್ಯೆ ನನಗೆ ಬರ್ತದೆ, ಮಕ್ಕಳಾಗ್ತಾರೆ. ನಮಗೆ ದೇಹ ಸಂಬಂಧ ಆಗಬೇಕು ಅಂತ ನಿಯಮ ಇಲ್ಲ ಅಂತ ಕುಂತಿ ಹೇಳಿದಾಗ ಪಾಂಡುರಾಜ ಜೊತೆಯಲ್ಲಿ ಇರಲಿಕ್ಕೆ ಒಪ್ತಾನೆ. ಅವನು ಹೇಳ್ತಾನೆ, ಇಲ್ಲ, ಧಾರ್ಮಿಕ ಮಗ ಬೇಕು. ಅದಕ್ಕೋಸ್ಕರ ಧರ್ಮದ ದೇವತೆ ಅಂತ ಅನ್ಸ್ಕೊಂಡಿರ್ತಕ್ಕಂಥವನು ಯಮಧರ್ಮರಾಜನನ್ನು ಕರೆ, ಅವನಿಂದ ಒಳ್ಳೆ ಧಾರ್ಮಿಕ ಮಗ ನನಗೆ ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ ಹೇಳಿದಾಗ ಅವಳು ಯಮಧರ್ಮರಾಜನನ್ನು ಪ್ರಾರ್ಥನೆ ಮಾಡಿದ್ದಾಳೆ. ಅವನು ಅನುಗ್ರಹ ಮಾಡಿ ಒಬ್ಬ ಮಗನನ್ನು ಕೊಟ್ಟಿದ್ದಾನೆ. ಅವನೇ ಯುಧಿಷ್ಠಿರ. ಈಗಿನ ಕಾದಂಬರಿಕಾರರು, ಈಗಿನ ಕಥೆ ಬರೆಯತಕ್ಕಂಥವರು, ಕಾವ್ಯ ಬರೆಯತಕ್ಕಂಥವರು ಮನಸ್ಸಿಗೆ ಬಂದಂತೆ ಮಾತನಾಡ್ತಾರೆ. ಅವ್ರಿಗೇನು ಗೊತ್ತು ಮಂತ್ರದ ಮಹಿಮೆ? ಅವ್ರಿಗೇನು ಗೊತ್ತು ದುರ್ವಾಸರ ಅದ್ಭುತತೆ? ಅವ್ರಿಗೇನು ಗೊತ್ತು ಕುಂತಿಯ ತ್ಯಾಗ? ಅವ್ರಿಗೇನು ಗೊತ್ತು ದೇವತೆಗಳ ಅನುಗ್ರಹ? ಬರೀತಾರೆ ಹುಚ್ಚರಂತೆ ಕಾದಂಬರಿಕಾರರು. ಇಲ್ಲ, ಯಾರ್ಯಾರೋ ಕಾಡಿನ ಜನರನ್ನು ಕರೆದು ಕುಂತಿ ಜೊತೆಗೆ ಸಂಬಂಧ ಮಾಡಿಸಿದ. ಅವರು ಸಂಬಂಧ ಮಾಡಿದ್ರು, ಮಕ್ಕಳು ಹುಟ್ಟಿದ್ರು. ಕುಂತಿ ಅದಕ್ಕೆ ನಿಯೋಗ ಪದ್ಧತಿ ಅಂತ ಕರೀತಾರೆ. ಆಗಿನ ಕಾಲದಲ್ಲಿ ಕ್ಷತ್ರಿಯರಿಗೆ ಮಕ್ಕಳಿಲ್ಲದೆ ಇದ್ದಾಗ ಭಾವಮೈದನಿಂದಲೂ ಅಥವಾ ಶ್ರೇಷ್ಠ ಜ್ಞಾನಿಗಳಿಂದಲೂ ಮಕ್ಕಳನ್ನು ಪಡೆದು ವಂಶ ನಡೆಸ್ತಕ್ಕಂಥ ಒಂದು ಕ್ರಮ ಇತ್ತು. ಆದರೆ ಅದಕ್ಕೆ ಬಹಳ ಅನೇಕ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ನಿಯಮಗಳು. ಅಲ್ಲಿ ಇಬ್ಬರಲ್ಲಿಯೂ ಕಾಮ ಇಲ್ಲ ಅಂತನೂ ಡಿಸೈಡ್ ಆದಮೇಲೆ ಕೇವಲ ಸಂತಾನಕ್ಕೋಸ್ಕರ ಮಾತ್ರ ಸಂಬಂಧ, ಯಾವುದೇ ಮಾನಸಿಕವಾಗಿರ್ತಕ್ಕಂಥ
ಅಲ್ಲಿ ಸಂಬಂಧ ಇರ್ತಿರಲಿಲ್ಲ. ಅದು ಆ ಒಂದು ಹೈ ಲೆವೆಲ್ನಲ್ಲಿ ಮಾನಸಿಕ ಸ್ಥಿತಿ ಇದ್ದವರಿಗೆ ಮಾತ್ರ ಪರ್ಮಿಷನ್ ಇತ್ತು. ಕಾಮನ್ ಆಗಿ ಯಾರು ಬೇಕಾದ್ರ ಜೊತೆಗೆ ಇರ್ತಕ್ಕಂಥ ನಿಯಮ ಇಲ್ಲ. ಇನ್ನು ಕುಂತಿ ಪಡೆದದ್ದು ದೇವತೆಗಳಿಂದ. ದೇವತೆಗಳು ಇವತ್ತು ಎಲ್ಲ ಹೆಣ್ಮಕ್ಕಳ ಶರೀರದಲ್ಲಿ ಇದ್ದಾರೆ. ದೇವತೆಗಳು ಹೆಣ್ಮಗಳು ಮದುವೆ ಆಗೋಕ್ಕಿಂತ ಮೊದಲು ಈ ಗಂಡನ ಕೈಯನ್ನು ಹಿಡಿತಾಳಲ್ಲ, ಈಗ ಒಂದು 4ನೇ ಗಂಡ ಅವಳಿಗೆ. ಏನ್ರಿ ಆಚಾರ್ಯ ಹೀಗೆ ಹೇಳ್ತಾರೆ ಅಂತ. ಹೌದು, ಹೆಣ್ಮಗಳು ಹುಟ್ಟಿದ ನಂತರ ಅವಳಲ್ಲಿ ಹೆಣ್ಣಿನ ಅವಯವಗಳು ಸರಿಯಾಗಿ ಬೆಳೆಯಬೇಕು ಅಂತ ತಿಳ್ಕೊಂಡಂತ ಹೇಳಿ ಚಂದ್ರ ಪ್ರತಿಯೊಬ್ಬ ಹೆಣ್ಮಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ತಾನೆ. ಚಂದ್ರ ಭೋಗ ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಭೋಗ ಮಾಡ್ತಾನೆ ಅಂದ್ರೆ ಅರ್ಥ ಏನು? ಅವಳನ್ನು ಸಂರಕ್ಷಣೆ ಮಾಡಿ ಅವಳಲ್ಲಿರ್ತಕ್ಕಂಥ ಏನು ಹೆಣ್ಮಕ್ಳಲ್ಲಿರಬೇಕಾಗಿರ್ತಕ್ಕಂಥ ಕೋಮಲತೆ, ಹೆಣ್ಮಕ್ಳಲ್ಲಿರಬೇಕಾಗಿರ್ತಕ್ಕಂತಹ ಸಹನಶೀಲತೆ, ಹೆಣ್ಮಕ್ಳಲ್ಲಿರಬೇಕಾಗಿರ್ತಕ್ಕಂಥ ಪ್ರೀತಿಮತ್ತ, ಹೆಣ್ಮಕ್ಳಲ್ಲಿರಬೇಕಾಗಿರ್ತಕ್ಕಂಥ ಕೌಟುಂಬಿಕವಾಗಿರ್ತಕ್ಕಂಥ ಲಾಲಸೆ, ಇವೆಲ್ಲವನ್ನು 7 ವರ್ಷಗಳವರೆಗೆ ಅವಳ ಯೋಗಕ್ಷೇಮ ನೋಡಿಕೊಳ್ಳುವನು ಚಂದ್ರ. ಅವನು ಮೊದಲನೇ ಗಂಡ ಅವಳಿಗೆ. ಆ ನಂತರ 7 ವರ್ಷದ ನಂತರ ಅವಳಲ್ಲಿ ಪುರುಷರಕ್ಕಿಂತ ಬೇರೆಯಾಗಿ ಶಾರೀರಿಕ ಲಕ್ಷಣಗಳು ಪ್ರಾರಂಭವಾಗ್ತದೆ. ಗರ್ಭಕೋಶ ತಯಾರಾಗ್ತದೆ. ಆ ನಂತರ ಹಾಲು ಕುಡಿಸಲು ಎದೆಗಳು ಆಗ ತಯಾರಾಗ್ತವೆ. ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು, ಅನೇಕ ಹಾರ್ಮೋನ್ಗಳು, ಇದನ್ನೆಲ್ಲ ಹೆಣ್ಣು ಮಗಳಲ್ಲಿ ಮಾಡ್ತಕ್ಕಂಥವನು ಗಂಧರ್ವರು. ಅವಳು 12 ವರ್ಷ ಆದಮೇಲೆ, ಅಂದರೆ ದೊಡ್ಡವಳಾಗುವ ಸಂದರ್ಭದಲ್ಲಿ ಅವಳಲ್ಲಿರ್ತಕ್ಕಂತಹ ಆ ಒಂದು ಅಂಡಾಶಯದ ಪ್ರವೃತ್ತಿ, ಅದರ ನಿವೃತ್ತಿ, ಅದರ ವಿಸರ್ಜನೆ, ಇವೆಲ್ಲ ಅಗ್ನಿ ಕೆಲಸ. ಅಗ್ನಿ ಇವಳನ್ನು ತನ್ನ ಅಧೀನದಲ್ಲಿ ತೆಗೆದುಕೊಳ್ತಾನೆ. ಮೊದಲು ಚಂದ್ರ, ಆ ನಂತರ ಗಂಧರ್ವ, ಆ ನಂತರ ಅಗ್ನಿ. ಅದಕ್ಕೋಸ್ಕರವೇ ದೊಡ್ಡವರಾಗಿರ್ತಕ್ಕಂಥ ಹೆಣ್ಮಕ್ಳಲ್ಲಿ ಯಾವಾಗಲೂ ಒಂದು ಥರದ ಶರೀರದಲ್ಲಿ ಉಷ್ಣತೆ ಇರ್ತದೆ. ಆ ನಂತರ ಅಗ್ನಿ ಸಾಕ್ಷಿಯಾಗಿ ಪುರುಷನ ಜೊತೆ ಅವಳ ಮದುವೆ. ಅದಕ್ಕೆ ಮದುವೆ ಕಾಲದಲ್ಲಿ ನಮ್ಮ ಮಂತ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಮದುವೆ ಕಾಲದಲ್ಲಿ ಅವನು ಅಗ್ನಿಗೆ ಪ್ರಾರ್ಥನೆ ಮಾಡ್ತಾನೆ, ಈ ಹುಡುಗಿಯನ್ನು ನನಗೆ ಒಪ್ಪಿಸಿಕೊಡು ಅಂತ ತಿಳ್ಕೊಂಡು ಅಂತೇಳಿ. ಸೋಮೋ ದದತ್ ಗಂಧರ್ವಾಯ. ವಿವಾಹದಲ್ಲಿ ಹೇಳಲೇಬೇಕಾದ ಒಂದು ಸೂಕ್ತ ಇದೆ, ಸೂರ್ಯ ಸೂಕ್ತ ಅಂತ ಹೆಸರು. ಸತ್ಯೇನೋತ್ತವಿತಾ ಸೂಕ್ತ ಅಂತೂ ಕರೀತಾರೆ ಅದಕ್ಕೆ. ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆ ಇದೆ. ಸೋಮೋ ದದತ್ ಗಂಧರ್ವಾಯ ಗಂಧರ್ವೋ ದದಗ್ನೇ. ಗಂಧರ್ವ ಆ ಹೆಣ್ಣು ಮಗಳ ಶರೀರವನ್ನು ವಿಶಿಷ್ಟವಾಗಿರ್ತಕ್ಕಂತಹ ಹಾರ್ಮೋನ್ಸ್ಗಳನ್ನು ಕೊಟ್ಟು ಬೆಳೆಸಿ ಆನಂತರ ಗಂಧರ್ವನ ಕೈಯಲ್ಲಿ ಕೊಡ್ತಾಳೆ. ಗಂಧರ್ವ ಅವಳಿಗೆ ಹೆಣ್ಣು ಮಕ್ಕಳಲ್ಲಿ ಬರಬೇಕಾಗಿರ್ತಕ್ಕಂಥ ಏನು ಪುರುಷರಿಂದ ಅನ್ಯವಾದ ಕೆಲವು ಲಕ್ಷಣಗಳಿವೆ, ಆ ಎಲ್ಲ ಲಕ್ಷಣಗಳು ಅವಳೇ ಬರುವಂತೆ ಮಾಡ್ತಾನೆ ಚಂದ್ರ ಗಂಧರ್ವ. ಆ ನಂತರ ಅವಳನ್ನು ಅಗ್ನಿಗೆ ಒಪ್ಪಿಸಿಕೊಡ್ತಾನೆ. ಅಗ್ನಿ ಅವಳನ್ನು ಸಂತಾನ ಪ್ರಾಪ್ತಿಗೋಸ್ಕರ ತಯಾರು ಮಾಡ್ತಾನೆ. ಆದ್ದರಿಂದ ಅಗ್ನಿ, ನೀನು ಈ ಹೆಣ್ಮಗಳನ್ನು ನನಗೆ ಒಪ್ಪಿಸಿಕೊಡು. ಅಪ್ಪ ಅಮ್ಮ ದಾರಿ ಎರೆದು ಕೊಟ್ಟಿದ್ದಾರೆ. ಅವರು ಲೌಕಿಕ ತಂದೆ ತಾಯಿಗಳು. ಆಧ್ಯಾತ್ಮಿಕ ತಂದೆ ತಾಯಿಗಳು ಚಂದ್ರ ಗಂಧರ್ವ ಅಗ್ನಿ. ಅಗ್ನಿಗೆ ಒಂದು ಪ್ರಾರ್ಥನೆ ಮಾಡ್ತೇನೆ ಹೋಮದ ಸಂದರ್ಭದಲ್ಲಿ. ಸೋಮೋ ದದತ್ ಗಂಧರ್ವಾಯ ಗಂಧರ್ವೋ ದದಗ್ನೇ ಅಗ್ನಿಶ್ಚ ಮಹ್ಯಂ ಇಮಾಂ ಅದಾತ್. ಅಗ್ನಿ ನನಗೆ ಕೊಟ್ಬಿಡಪ್ಪ, ಈ ಅಗ್ನಿಯಿಂದ ನಾನು ಸ್ವೀಕಾರ ಮಾಡಿದ್ದೇನೆ, ಇವತ್ತಿನಿಂದ ನನ್ನ ಹೆಂಡತಿ. ಆದ್ದರಿಂದಾಗಿ ಸಪ್ತಪದಿ ಇತ್ಯಾದಿಗಳ ಮುಂದೆ ಕಾರ್ಯಕ್ರಮ, ಮಂಗಲಸೂತ್ರ ಮಾಂಗಲ್ಯ ವಂದನೆ ಕಾರ್ಯಕ್ರಮ ನಡೀತದೆ. ಕುಂತಿ ದೇವತೆಗಳಿಂದ ಮಕ್ಕಳನ್ನು ಪಡೆದಳು ಅಂತಂದ್ರೆ ದೇವತರ ಅನುಗ್ರಹದಿಂದ ಅಂತ ಅರ್ಥ.
ಅವರು ಬಂದು ಇವಳ ಜೊತೆಗೆ ದೇಹ ಸಂಬಂಧ ಮಾಡಿದರು ಅಂತ ಅರ್ಥ ಅಲ್ಲ. ಅದನ್ನು ನಾವು ತಿಳಿದುಕೊಳ್ಬೇಕು. ಯಾಕೆಂತಂದರೆ ನಮ್ಮ ಎಲ್ಲ ದೇವಿ ದೇವತೆಗಳ ದೈವಿ ಶಕ್ತಿಗಳ ವಿಧಿವಿಧಾನಗಳ ಅದನ್ನು ಬೇಕಂತಲೇ ಕೆಡಿಸಿ ನಮ್ಮ ಕಥೆಗಳನ್ನು ವಿಕೃತ ಮಾಡಿ ಮನಸ್ಸಿಗೆ ಬಂದಂತೆ ಬರೆದು ಗೌರ್ಮೆಂಟಿಂದ ಹಣ ಪಡೆಯತಕ್ಕಂಥ ಒಂದು ಫ್ರಾಡ್, ಒಂದು ಕ್ರಮ, ಒಂದು ರೀತಿಯಾಗಿರ್ತಕ್ಕಂತಹ ದೇಶದ್ರೋಹತನ ನಮ್ಮಲ್ಲಿ ಹಿಂದಿ ಆಗಿ ಹೋಗಿರ್ತಕ್ಕಂತಹ, ಹಿಂದಿ ಭಾಷೆ ಇರಲಿ, ಮರಾಠಿ ಇರಲಿ, ಬಂಗಾಲಿ ಇರಲಿ, ಕರ್ನಾಟಕ ಇರಲಿ, ಇಂತಹ ಲೇಖಕರು ಕಮ್ಯುನಿಸಮ್ ಅಂತಕ್ಕಂಥ ಒಂದು ವಿಚಾರಧಾರೆಯಿಂದ ಯುಕ್ತರಾಗಿರ್ತಕ್ಕಂಥ ಅಥವಾ ಈಗಿನ ಪ್ರಕಾರ ಅರ್ಬನ್ ನಕ್ಸಲಿಯರ್ ಅಂತಕೊಂಡು ಅನ್ಸ್ಕೊಂಡಿರ್ತಕ್ಕಂಥ ಲೇಖಕರು ಮಹಾಭಾರತ ಕಥೆಯನ್ನು, ಮಹಾಭಾರತದ ಪಾತ್ರಗಳನ್ನು, ದ್ರೌಪದಿ, ಸೀತಾ ಅಂತ ಆದರ್ಶ ಪಾತ್ರಗಳನ್ನು ಮನಸ್ಸಿಗೆ ಬಂದಂತೆ ಜ್ಞಾನಪೀಠ ಅವಾರ್ಡು ಮತ್ತು ಸಾಹಿತ್ಯ ಅಕಾಡೆಮಿ ಅವಾರ್ಡು ಪಡೆದಿರ್ತಕ್ಕಂಥ SL ಭೈರಪ್ಪ ಅಂತಿಕೊಂಡಂತಕ್ಕಂಥವರು ಎಲ್ಲ ಕಾದಂಬರಿಯಲ್ಲಿ ನಮ್ಮ ಸಂಸ್ಕೃತಿಯ ವಿಕೃತ ರೂಪವನ್ನು ಇಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಒಟ್ಟು ಏನಾಯಿತು ಅಂತಂದ ಕ್ಷಣಕ್ಕೇನೆ ಈಗಿನ ಸಾಹಿತ್ಯ, ಈಗಿನ ಕಾವ್ಯ, ಈಗಿನ ಇದು ಒಟ್ಟು ಕೊನೆಗೆ ಸೆಕ್ಸದ ಕಡೆಗೆ ಹೋಗ್ತಕ್ಕಂಥವುಗಳು. ಪತಿ ಪತ್ನಿಯರ ಸಂದರ್ಭದಲ್ಲಿ ಮಾನಸಿಕ ಸಂಬಂಧ ಮಹತ್ವಪೂರ್ಣವಾದದ್ದು ಅಂತ ಅನ್ನೋದನ್ನು ಕುಂತಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಬಲಪೂರ್ವಕನಾದ ಮಗ ಬೇಕು ಅಂತಿಕೊಂಡಂತಂದಾಗ ವಾಯುದೇವರನ್ನು ಕರೀತಾಳೆ, ಅವಳ ಅನುಗ್ರಹ ಪಡಿತಾಳೆ. ಒಳ್ಳೆ ಜಗದ್ವಿಜೇತ ಪುತ್ರ ಬೇಕು ಅಂತಂದ ಕ್ಷಣಕ್ಕೇನೆ ಇಂದ್ರನಿಂದ ಮಕ್ಕಳನ್ನು ಪಡಿತಾಳೆ. ಹಾಗೆ ಮಾದ್ರಿಗೂ ಕೂಡ ನನ್ನ ಮಕ್ಕಳಿಲ್ಲ ಅಂತಿಕೊಂಡು ಚಿಂತೆ ಆಗ್ತದೆ. ಪಾಂಡುರಾಜ ಹೇಳ್ತಾನೆ ಮಾದ್ರಿಗೆ ಮಂತ್ರ ಕೊಡು ಅಂತೇಳಿ. ಅವಳು ಹೇಳ್ತಾಳೆ ಒಂದು ಮಂತ್ರ ಒಬ್ಬ ಮಗ. ಆದರೆ ಮಾದ್ರಿ ಮೋಸ ಮಾಡ್ತಾಳೆ. ಒಂದೇ ಮಂತ್ರದಿಂದ ಇಬ್ಬರು ಮಕ್ಕಳಾಗಬೇಕು ಅಂತಿಕೊಂಡು ಅಂತೇಳಿ ಅಶ್ವಿನಿ ದೇವತೆಗಳನ್ನು ಕರೀತಾಳೆ. ಅಶ್ವಿನಿ ದೇವತೆಗಳು ಯೋಗ್ಯತೆಯಲ್ಲಿ ಪಾಂಡವನಿಗಿಂತ ಕಡಿಮೆಯವರು. ಗಂಡನಿಗಿಂತ ಕಡಿಮೆಯವರನ್ನು ಬಯಸಿದರೆ ಗಂಡನ ಆಯುಷ್ಯ ಕಡಿಮೆ ಆಗ್ತದೆ. ಅವನ ಮರಣಕ್ಕೆ ನಾವೇ ಕಾರಣೀಭೂತರಾಗ್ತೇವೆ. ಆದರೆ ಮಾದ್ರಿ ಯಾವುದೂ ವಿಚಾರ ಮಾಡಲಿಲ್ಲ. ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರನ್ನು ಪಡೆದಿದ್ದಾಳೆ. ಒಂದ್ಸಲ ವಸಂತ ಋತುವಿನ ಸಂದರ್ಭ, ವನದಲ್ಲಿ ಒಳ್ಳೆಯ ಅದ್ಭುತವಾದಂಥ ವನಸಿರಿ, ವನದೇವತೆ ಹಸಿರು ಸೀರೆ ಉಟ್ಕೊಂಡಿರ್ತಕ್ಕಂಥ ಮತ್ತೆ ಕಾಣುವಂಥ ಎಲ್ಲ ಕಡೆ ಹಚ್ಚ ಹಸಿರು. ಪಾಂಡರಾಜ ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಹೋದಾಗ ಮಾದ್ರಿಯು ಹೋಗ್ತಾಳೆ. ಮೋಹದಿಂದ ಪರವಶರಾಗಿ ಅವನು ನನ್ನನ್ನು ಮುಟ್ಟಿದರೆ ಸತ್ತೋಗ್ತಾನೆ ಅಂತ ಅನ್ನೋದು ಮರೆತು ಅವನ ಜೊತೆಗಿರಲು ಬಯಸ್ತಾಳೆ. ಅದೇ ವೇಳೆಗೆ ಪಾಂಡುರಾಜ ಮೃತನಾಗ್ತಾನೆ. ಮಾದ್ರಿಯ ತಪ್ಪಿನಿಂದ ಮೃತನಾಗ್ತಾನೆ. ಮಾದ್ರಿ ತನ್ನ ಹೆಬ್ಬು ಮಕ್ಕಳನ್ನು ಕೊಂತಿಗೆ ಕೇಳಿಕೊಟ್ಟು ತನ್ನ ತಪ್ಪಿನಿಂದ ನನ್ನ ಗಂಡ ಹೋಗಿದ್ದಾನೆ ಅಂತೇಳಿ ಸಾಗವನ್ನು ಮಾಡ್ತಾಳೆ. ಕುಂತಿಯ ಇವರು ಪಾಂಡವರನ್ನ ಹಸ್ತಿನಾವತಿಗೆ ಕರೆದುಕೊಂಡು ಬರ್ತಾಳೆ. ಅವ್ರನ್ನ ಒಳಗೆ ಬಿಡೋದು ಬೇಡ ಅಂತೇಳಿ ದುರ್ಯೋಧನ, ಶಕುನಿ, ಕರ್ಣ ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾರೆ. ಧೃತರಾಷ್ಟ್ರನಿಗೂ ತಡೀತಾರೆ. ಆದರೆ ಭೀಷ್ಮಾಚಾರ್ಯ ಇತ್ಯಾದಿಗಳು ಬಂದು ಆ ಕುಂತಿ ಮಕ್ಕಳನ್ನು ಸ್ವಾಗತ ಮಾಡ್ತಾರೆ. ಅವರಿಗೆ ಯೋಗಕ್ಷೇಮವನ್ನು ಕಲ್ಪಿಸಿಕೊಡ್ತಾರೆ. ಅವರೆಲ್ಲರೂ ಸದ್ಗುಣಿಗಳು. ಒಳ್ಳೆ ವಿಶಿಷ್ಟ ಗುಣದಿಂದ ಬೆಳೀತಾ ಇದ್ದಾರೆ. ಬಲಿಷ್ಠನಾಗಿರ್ತಕ್ಕಂಥ ಭೀಮ ಎಲ್ಲ ಸ್ಪರ್ಧೆಯಲ್ಲಿ ಕೌರವರನ್ನು ಸೋಲಿಸ್ತಾನೆ. ಭೀಮ ನಮ್ಮ ಜೀವನದಲ್ಲಿ ಒಂದು ಕಂಟಕ ಬಾ ಅಂತ ತಿಳ್ಕೊಂಡಂತೇಳಿ ಅವನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ನಾನಾ ಉಪಾಯ ಮಾಡ್ತಾನೆ. ಅವನ ಅನ್ನದಲ್ಲಿ ವಿಷವನ್ನು ಹಾಕ್ತಾನೆ. ಅದು ಕೂಡ ಕಾಲಕೂಟ ವಿಷ. ಯಾವುದು
ಸಮುದ್ರ ಮಂಥನ ಕಾಲಕ್ಕೆ ಹುಟ್ಟಿತ್ತು ಆ ವಿಷ. ಆದರೆ ಅವನಿಗೇನಾಗಲಿಲ್ಲ. ಸರ್ಪಗಳಿಂದ ಕಚ್ಚಿಸ್ತಾರೆ, ಭೀಮಸೇನಿಗೇನೂ ಆಗೋದಿಲ್ಲ. ಆದರೆ ಭೀಮಾರ್ಜುನನ್ನು ದಿಗ್ವಿಜಯ ಮಾಡಿ ಸಾಕಷ್ಟು ಸಂಪತ್ತಿಯನ್ನು ತಂದು ಧೃತರಾಷ್ಟ್ರನಿಗೂ ಕೊಡ್ತಾರೆ. ಪ್ರಜೆಗಳೆಲ್ಲ ಪಾಂಡವರನ್ನು ಹೊಗಳ್ತಾರೆ. ಅನಿವಾರ್ಯವಾಗಿ ವಯಸ್ಸಿನಲ್ಲಿ ದೊಡ್ಡವನಾದ್ದರಿಂದಾಗಿ ಪಾಂಡುರಾಜ ಮನಸ್ಸಿಲ್ಲದೆ ಇದ್ದು ಕೂಡ ಯುಧಿಷ್ಠಿರನನ್ನು ಯುವರಾಜನನ್ನಾಗಿ ಮಾಡ್ತಾನೆ. ಇದು ಕೌರವರಿಗೆ ಸಹನೆ ಆಗೋದಿಲ್ಲ, ದುರ್ಯೋಧನಾದಿಗಳಿಗೆ ಸಹನೆ ಆಗೋದಿಲ್ಲ. ಭೀಮನ ಮೇಲೆ ವಿಷಪ್ರಯೋಗ, ಸರ್ಪಪ್ರಯೋಗ ಆಗನಾಗಿದೆ ಇದ್ದಾಗ ಎಲ್ಲರನ್ನು ಏಕಾಲ ಕೊಲ್ಲಬೇಕು ಅಂತ ತಿಳ್ಕೊಂಡು ಹೇಳಿ ಈಗಿನ ಹರಿಯಾಣದಲ್ಲಿ ಇರತಕ್ಕಂಥ ಒಂದು ವರ್ಣಾವತ ಅಂತ ತಿಳ್ಕೊಂಡಂಥ ಊರು, ಆ ವರ್ಣಾವತದಲ್ಲಿ ಅರಗಿನಿಂದ ಒಂದು ಮನೆ ಕಟ್ಟಿಸ್ತಾರೆ. ಅರಗು ಅಂತ ತಿಳ್ಕೊಂಡಂಥ ನಾವೇನು ಪ್ಯಾಕ್ ಮಾಡೋದಕ್ಕೆ ಸಿಕ್ಕ ಹಾಕೋದಕ್ಕೆ ಉಪಯೋಗಿಸ್ತೇವೆ. ಕೆಂಪಾಗಿರ್ತಕ್ಕಂಥ ಕರಗ್ತಕ್ಕಂಥ ಪದಾರ್ಥ ಮತ್ತೆ ಗಟ್ಟಿ ಆಗ್ತದೆ ಅಂತ ಅರಗು. ಆನಂತರ ಸ್ಟಾರ್ಚ್, ಬೇಗನೆ ಉರಿಯನ್ನು ತೆಗೆದುಕೊಳ್ತಕ್ಕಂಥ ಎಣ್ಣೆ ಇತ್ಯಾದಿಗಳನ್ನು ಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳಿಂದಾಗಿ ಇವರು ಒಂದು ಮನೆ ಕಟ್ಟಿಸ್ತಾರೆ. ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಸಾಕು, ಭುಗಿಲ್ ಅಂತ ಪೂರ್ತಿ ಬೆಂಕಿ ಎಲ್ಲ ಕಡೆ ಹರಡುವಂತೆ. ಧೃತರಾಷ್ಟ್ರನ ಹತ್ರ ಒಂದು ಆಗ್ರಹ ಮಾಡ್ತಾರೆ. ಧೃತರಾಷ್ಟ್ರ, ನಮಗೆ ಸಾಯಲಿಕ್ಕೆ ಅನುಮತಿ ಕೊಡು ಅಂತ ತಿಳ್ಕೊಂಡು ಅಂತೇಳಿ ದುರ್ಯೋಧನ ಕೇಳ್ತಾನೆ. ಯಾಕಪ್ಪ, ಏನಾಯ್ತು? ಎಲ್ಲರೂ ಪಾಂಡವರನ್ನೇ ಹೊಗಳ್ತಾರೆ, ಅವರೇ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ, ನಿನ್ನ ಮಕ್ಕಳಾಗಿ ನಮಗೆ ಅಪಮಾನ ಸರಿಯಲ್ಲ. ಇಲ್ಲ, ಪಾಂಡವರು ಬಲಿಷ್ಠರಾಗಿದ್ದಾರೆ, ಸಮರ್ಥರಾಗಿದ್ದಾರೆ, ಅದೆಲ್ಲ ಸರಿ, ನೀನೇ ಧರ್ಮರಾಜನ ಯುವರಾಜನಾಗಿ ಮಾಡಿದೆಯಲ್ಲ, ಏನು ಮಾಡಂತೀವಿ? ನಾವೊಂದು ಉಪಾಯ ಮಾಡಿದ್ದೇವೆ. ವರ್ಣಾವತನ ಸುಂದರ ಪ್ರದೇಶ ಇದೆ, ಬೇರೆ ಪ್ರತ್ಯೇಕವಾದ ಅರಮನೆಯನ್ನು ಕಟ್ಟಿಸಿದ್ದೇವೆ. ಅವರು ಪಾಂಡವರು ಅಲ್ಲಿ ಹೋಗಿರಲಿ, ನಮ್ಮೇನು ಸ್ವಲ್ಪ ದೂರ ಆಗ್ತಾರೆ, ಅವರು ಸುಖವಾಗಿರಲಿ, ನಾವು ಸುಖವಾಗಿರಲಿ. ಆದರೆ ವಿದುರನಿಂದ ಗೊತ್ತಾಗ್ತದೆ ಪಾಂಡವರನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಅಂತೇಳಿ ಅರಗಿನ ಮನೆ ತಯಾರಿಸಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ. ಧರ್ಮರಾಜ ಹಿರಿಯರ ಮಾತನ್ನು ಮೀರ್ತಿರಲಿಲ್ಲ. ದುರ್ಯೋಧನ, ಕರ್ಣ, ದುಶ್ಯಾಸನಾದಿಗಳು ಅವನ ಬ್ರೈನ್ ವಾಶ್ ಮಾಡಿ, ಧೃತರಾಷ್ಟ್ರ ಬ್ರೈನ್ ವಾಶ್ ಮಾಡಿ, ಆಯಿತು ಯುಧಿಷ್ಠಿರ, ನಿಮಗೋಸ್ಕರ ಹೊಸ ಅರಮನೆ ತಯಾರಾಗಿದೆ, ಹೋಗಿರಿ ಅಂತ ತಿಳ್ಕೊಂಡು ಅಂತ ಹೇಳ್ಬಿಡ್ತಾನೆ. ದೊಡ್ಡಪ್ಪನ ಆಜ್ಞೆ ಅಂತ ತಿಳ್ಕೊಂಡು ಅಂತೇಳಿ ಪಾಂಡವರಲ್ಲಿ ಹೋಗ್ತಾರೆ. ಭೀಮಸೇನ ದೇವರು ವಾಯುದೇವರ ಅವತಾರರು. ಗಾಳಿಯಲ್ಲಿರ್ತಕ್ಕಂಥ ಎಲ್ಲ ಪರಿಮಳ ಅಥವಾ ಹೊಲಸು, ವಾಸನೆ ಇತ್ಯಾದಿಗಳು ಇಮಿಡಿಯೇಟ್ಲಿ ಗುರುತಿಸ್ತಕ್ಕಂಥ ವ್ಯಕ್ತಿಗಳು. ಅರಗೇನ ಪ್ರದೇಶವಾದ ಕ್ಷಣಕ್ಕೇನೆ ಅಣ್ಣನಿಗೆ ಹೇಳ್ತಾರೆ, ಅಣ್ಣ ನಮ್ಮನ್ನು ಕೊಲ್ಲೋದಕ್ಕೋಸ್ಕರ ಈ ಮನೆ ತಯಾರಾಗಿದೆ ಅಂತೇಳಿ. ಹೀಗೆ ಕೇಳ್ತೀಯ? ಎಂಥ ಅದ್ಭುತ ಬಿಲ್ಡಿಂಗ್ ಆಗಿದೆ, ಅದು ಇದರ ರಾ ಮಟೀರಿಯಲ್ ಜ್ವಾಲಾಗರೈ ಪದಗಳು. ಹಾಗೇನೆಲ್ಲ ನಾವು ನಮ್ಮ ಎಚ್ಚರದಿದ್ದರೆ ಇದಾಯಿತು ಅಂತ ತಿಳ್ಕೊಂಡಂತೆ ಊರು ಬಿಟ್ಟು ಬಂದಾಯ್ತಲ್ಲ. ಜೊತೆಯಲ್ಲಿ ತಾಯಿ ಕುಂತಿಯೂ ಇದ್ದಾಳೆ. ಅರಗಿನ ಮನೆಯಲ್ಲಿ ಅವರ ಜೀವನ ಪ್ರಾರಂಭವಾಗಿದೆ. ಮುಂದೇನಾಯಿತು? ಹೇಗೆ ಪಾರಾದರು? ಕೃಷ್ಣ ಏಕೆ ಬಂದಿದ್ದ? ಇಲ್ಲಿಂದ ಹೋದ್ಮೇಲೆ ಕೃಷ್ಣ ಏನು ಮಾಡಿದ? ಎಲ್ಲ ವಿಚಾರಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇಷ್ಟೆಲ್ಲ ವಿಚಾರವನ್ನು
ಕೃಷ್ಣ ಚಾರಿತ್ರಮೆಂದೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ವೈರೂಪ್ಯಂ ರುಕ್ಮಿಣೋ ಯಹ ಅಕೃತ ಮಣಿಸಹಿತಾಂ ಜಾಂಬವದ್ದೇಹತಾಂ ಸತ್ಯಾಂ ತೇನೈವ ಯುಕ್ತಾಂ ಅಪಿ ಪರಿಗಜಗೃಹೆ ಹಸ್ತಿನಂ ಕುಲ್ಯಹೇತೋಃ. ಲೈನ್ನಲ್ಲಿ ನಾನು ಇವತ್ತು ಹೇಳಿದ ಪೂರ್ತಿ ಕಥೆಯನ್ನು 2 ಲೈನ್ನಲ್ಲಿ ಸಂಗ್ರಹ ಮಾಡಿದ್ದಾರೆ. ಉಳಿದ ವಿಚಾರ ನಾಳೆ ದಿವಸ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ತವೇಶ್ವಂ ಸದಾ ಜಾತಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.